ವೀಕ್ಷಕರೇ, ಅಮ್ಮ ಮಗಳ ಸ್ಕೆಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಶ್ನಿ. ನೋಡಿ, ಇದೆಂತ ಒಂದು ಸ್ಟೋರಿ ಅಂತಂದ್ರೆ, ನೀವು ಬೆಂಗಳೂರಲ್ಲೇ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಸ್ಟೋರಿ ನೋಡಿದ್ಮೇಲೆ ನಿಮಗೂ ಕೂಡ ಒಂದು ಕ್ಷಣ ಭಯ ಆಗುತ್ತೆ. ಹೌದು, ಇಡೀ ಬೆಂಗಳೂರೇ ಬೆಚ್ಚಿ ಬೀಳಿಸಿದಂತ ಸ್ಟೋರಿ ಇದು. ನೋಡಿ, ಇಷ್ಟು ದಿನ ನಾವೇನ್ ಅನ್ಕೊಂಡಿದ್ವಿ, ಎಲ್ಲೋ ಹೊರಗಿನವರೇ ಕಳ್ಳರು ಬರ್ತಾರಪ್ಪ, ಹೊರಗಿನವರೇ ಬಂದು ನಮ್ಮನ್ನೆಲ್ಲೋ ಸಾಯಿಸ್ತಾರೆ ಅಥವಾ ಬಂದು ಕಳ್ತನ ಮಾಡ್ತಾರೆ, ರಾಬರಿ ಮಾಡ್ತಾರೆ ಅಂತ ಹೇಳಿ ಇಷ್ಟು ದಿನ ಅಂದ್ಕೊಂಡಿದ್ವಿ. ಆದ್ರೆ ಇವಾಗ ಏನಾಗ್ತಾ ಇದೆ, ಇಲ್ಲಿ ಖುದ್ದು ಎಂತ ಸ್ಟೋರಿ ಅಂತಂದ್ರೆ, ಖುದ್ದು ತಮ್ಮ ಮನೆಯಲ್ಲಿ ಅತ್ತೇನೆ ಈ ಒಂದು ಅತ್ತೆ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಅದರಲ್ಲಿ ಯಾರು, ಸೊಸೆ ಹಾಗೂ ಅವರ ಅಮ್ಮ ಸೇರಿ ಈ ಒಂದು ಪ್ಲಾನಿಂಗ್ ಮಾಡಿ ಖುದ್ದು ತಮ್ಮ ಮನೆಯಲ್ಲೇ ರಾಬರಿ ಮಾಡಿ, ಅದರಲ್ಲೂ ಕೂಡ ಅಟ್ಯಾಕ್ ಮಾಡಿ ಅವರನ್ನ ಸಾಯಿಸ್ಲಿಕ್ಕೆ, ಅದರಲ್ಲೂ ಕೂಡ ಅವರ ಕೊಲೆ ಮಾಡಲಿಕ್ಕೆ ಯತ್ನ ಮಾಡಿರುವಂತಹ ಸ್ಟೋರಿ ಇದು. ನಿಜವಾಗ್ಲೂ ಕೂಡ ಒಂದ್ ರೀತಿಯಾಗಿ ನೋಡಿದ್ರೆ ಏನಾಗ್ತಾ ಇದೆ, ನಮ್ಮ ಫ್ಯಾಮಿಲಿಗಳಲ್ಲಿ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಯಾವ ಕಡೆ ಸಾಗ್ತಾ ಇದೆ, ಅಥವಾ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ, ಇಷ್ಟೆಲ್ಲ ಆದ್ರೂ ಕೂಡ ಪಾಪ ಅವ್ರಿಗೆ ರಕ್ತ ಬರೋ ಹಾಗೆ ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಇಲ್ಲಿರುವಂತ ಜನ ಪಾಪ ಅವ್ರು ಹೋಗಿ ಪೊಲೀಸ್ ಅವ್ರ ಹತ್ರ ಬೇಳ್ಕೊಂಡಿದ್ದಾರೆ, ಕೇಳ್ಕೊಂಡಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. ಆದ್ರೂ ಕೂಡ ಯಾವೊಬ್ಬ ಪೊಲೀಸು ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಆರಾಮಾಗಿ ಕೂತಿದ್ದಾರೆ, ಯಾರು ಏನು ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇರ್ಬೋದು, ಏನೆಲ್ಲ ಆಗಿರ್ಬೋದು ಅಂತ ಹೇಳಿ ಒಂದು ಕ್ಷಣ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಮಾತನಾಡಿದ್ದಾರೆ ಬನ್ನಿ ಒಂದ್ಸಲ ನೋಡೋಣ. ಇಲ್ಲ ಕತ್ಲೆ ಚರ ಚರ ಪೂರೆ ಕಂಬ್ಲಿಲಿ ಹೊಡೆದಿ ಇಸ್ಪೆರೆ ಎಲ್ಲ ಹೊಡೆದಿ ಇದು ಎಲ್ಲ ಹೊಡೆದಿ ಸರ್. ಓದ್ಕೊಂಡಿದ್ದು 25 ಇಲ್ಲೆಲ್ಲ ಹೊಡೆದಿ ತಿರ್ಗಾ ಬಾಕ್ಲ ಕಡೆ ಆ ಕಡೆ ತಳ್ದಿ ಹೊಡೆದ್ರಲ್ಲ, ನಾನು ಆ ಬಾಕ್ಲದು ಇದೈತೆ ಅಲ್ಲಿ ತಗಳ್ತು ಸಿರ್ ಮೇಲೆ ತಲೆ ಮೇಲೆ. ನಾನಲ್ಲ, ನನಗೆ ಬಾಕ್ಲು ಸಿಕ್ಕಾಯಿತು, ನಾನು ಇವಾಗ ಓಡಾಕೆ ನನಗೆ ಕಷ್ಟ ಇದು ಧೈರ್ಯ ಬಂದ್ಬಿಡ್ತಂತ ಎದ್ದಾಕ್ ಹೋಗ್ತೀನಿ. ಇಬ್ರು ಒಂದು ಚಪ್ಪಲಿ ಒಂದು ಕಾಲಿದು ಇಬ್ರು ಮಡಗ್ಬಿಟ್ರೆ ಕಾಲು. ನಾನು ಕಾಲು ಮಡಗ್ ತಕ್ಷಣ ಎಲ್ಲ ನನಗೆ ಕಾಪಾಡಪ್ಪ ನೀನು ಅಂತ ಹಿಂಗೆ ತಳ್ದೆ ಅಲ್ಲ, ತಳ್ದ್ಮೇಲೆ ಬಾಕ್ಲಿತ್ತು, ಅಲ್ಲಿ ಹೋಗಿ ನಾನು ಬಿದ್ದೆ. ಬಿದ್ದ ತಕ್ಷಣ ನಾನು ಏನಂದೆ, ಹಿಂದಿಂದ ಆ ಬಾಕ್ಲಿಗೆ ಹಿಂಗೆ 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 ಅಂತ ನಡೆಯೋ ಗಂಟ ಹೊಡೆದ್ರು ಸರ್. ಇದೆಲ್ಲ ಚೈನು 3 ಸಲಿ ಬಗ್ತಾರೆ ತಗೊಳ್ತಾರೆ, 3 ಸಲಿ ಎಳ್ದಿ ಕತ್ತಿನ ಚೈನ್ ತೆಗೆದ್ಬಿಟ್ಟವ್ರೆ. ಎಲ್ಲ ಈಚೆ ತೆಗ್ದು ಹಾಕವ್ರೆ, ಎಲ್ಲ ಬಟ್ಟೆಗಳು ಈಚೆ, ಏನೇನು ಡಬ್ಬಗಳು, ಅವ್ರು ಏನೇನು ಒಡವೆ ಅವಳದು ಇದ್ಲು ಅವಳು ಎತ್ಕೊಂಡು ಹೊಂಟೋಗ್ಬಿಟ್ಟಳೆ ಸರ್. ಈಗ ನೋಡಿ, ಅವತ್ತು ಗುರುವಾರ ದಿವಸ ನಮ್ಮ ಅಮ್ಮನಿಗೆ ನಮ್ಮ ಮಿಸ್ಸಸ್ 4:15 ನನ್ನ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಏನು ಕೆಲಸ ಅಲ್ಲ ಬನ್ನಿ ಅಂತ ಕೇಳಿದ್ರು. ನಾನೇನಂದೆ ಅವಾಗ, ಇಲ್ಲ ನನ್ನ ಕೆಲಸ ಇಲ್ಲ, ನನ್ನ ಅಂಗಡಿದಲ್ಲಿನೇ ನಾನು ಇರ್ತೀನಿ, ನನ್ನ ಕೆಲ್ಸಕ್ಕೆ ಬರೋಕ್ಕಾಗಲ್ಲ, ಸ್ವಲ್ಪ ಬಾಡಿಗೆ ಎಲ್ಲ ಕಟ್ಟಬೇಕು, ಸ್ವಲ್ಪ ತಲೆನೂ ಇದೆ ಅಂತ ನಾನು ಹೇಳಿದೆ. ಅಷ್ಟಕ್ಕೆ ಕಟ್ ಮಾಡಿಬಿಟ್ರು ಇವರು, ಇಲ್ಲಾಂದ್ರೆ ಫೋರ್ಸ್ ಮಾಡೋದು ನಮ್ಮ ಮೆಂತಿ ಬನ್ನಿ ಬನ್ನಿ ಅಂತ. ಅವಾಗ ಏನು ಮಾತಾಡಿಲ್ಲ, ಕಟ್ ಮಾಡ್ಬಿಟ್ಟು ಏನು ಮಾಡಿದ್ರು. ಆಮೇಲೆ ನಮ್ಮ ಅಮ್ಮನಿಗೆ ಏನಂದ್ರು, 4 ಗಂಟೆಗೆ ನಾಷ್ಟ ಮಾಡ್ಬಿಟ್ಟು ನಾವು ಅಮ್ಮನಿಗೆ ಮಲ್ಕೊಳ್ಳಿ ಅಂತ ಒಂದು 100 ಸಲ ಹೇಳಿದ್ರು. ಯಾಕೆ ಇಷ್ಟು ಹೇಳ್ತಾ ಇದೆಯಾ ಅಂತ ನಮ್ಮ ಅಮ್ಮ ಕೇಳಿದ್ರೆ, ಇಲ್ಲ ನಾನೇ ಮಾಡ್ಕೊತೀನಿ ಎಲ್ಲ ಕೆಲಸ ಅಂತ ಹೇಳಿದ್ರು ಯಾರು, ನಮ್ಮ ಮಿಸ್ಸಸ್. ಆಯ್ತು ಅಂತ ನಮ್ಮ ಅಮ್ಮನಿಗೆ ಅಲ್ಲೇ ಹಾಲ್ನಲ್ಲಿ ಮಲಗಿಸಿದ್ರು ಇವರು. ಮಲಗಿಸ್ಬಿಟ್ಟು ಏನು ಮಾಡಿದ್ರು, ಇಡೀ ಟೋಟಲ್ ಫಸ್ಟ್ ಟಿವಿ ಆಫ್ ಮಾಡ್ಬಿಟ್ಟು ಇಡೀ ಟೋಟಲ್ ಎಲ್ಲ ಲೈಟ್ ಆಫ್ ಮಾಡ್ಬಿಟ್ಟು ಎಲ್ಲ ಲಾಕ್ ಮಾಡ್ಬಿಟ್ರು, ಫುಲ್ ಕತ್ಲು ಮಾಡ್ಬಿಟ್ಟು. ನಮ್ಮ ಅಮ್ಮ ಕೇಳಿದ್ರು, ಯಾಕೆ ಲೈಟ್ ಎಲ್ಲ ಆಫ್ ಮಾಡಿ ಯಾಕೆ ಮಾಡ್ತಾ ಇದೆಯಾ ಅಂತ ಹೇಳಿದ್ರು. ಏನಿಲ್ಲ ಅಮ್ಮ ಹಿಂಗೆ ಮಲ್ಕೊ ಅಂತ ಒಂದು ಬೆಡ್ಶೀಟ್ ತೊಗೊಬಂದು ಹಾಕಿದ್ರು ನಾರ್ಮಲ್ ಆಗಿ. ಇತ್ತು ಸರ್, 4 ಗಂಟೆ ಇತ್ತು, ನಾವು ಗಾಡಿನಲ್ಲಿ ಬರ್ತಾ ಇದ್ದೆ. ಅಷ್ಟು ಕಾಪಾಡಿ ಅಂತ 7 ಬಂತು, ಗಾಡಿ ನಿಲ್ಲಿಸಿ ನಾವು ನಮ್ಮ ತಂಗಿ ಮೇಲೆ ಹೋದ ತಕ್ಷಣ ಅವ್ರ ಆಚೆ ಬಿದ್ದೋಗಿ ಈ ಚಮಡೆ ಎಲ್ಲ ಬಂದ್ಬಿಟ್ಟಿದ್ರು ಆಚೆ. ಕಣ್ಣಲ್ಲಿ ಖಾರ ಪುಡಿ ಹಾಕಿ, ಬಾಯಿನಲ್ಲಿ ಖಾರ ಪುಡಿ ಇತ್ತು, ನಾನು ಅಕ್ಕ ತೆಗ್ದಿದ್ದು ನೀರು ಹಾಕಿ ತಕ್ಷಣ ಅವ್ರ ಕೈಗೆ. ನೋಡಿ, ಈ ಒಂದು ಸ್ಟೋರಿಯಲ್ಲಿ ಅಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ಹಲ್ಲೆಗೆ ಒಳಗಾಗಿರುವಂತವ್ರು ನೊಂದಿ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದವರು ಇದೀಗ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಅಡ್ವೊಕೇಟ್ ಆಗಿರುವಂತಹ ನಮ್ಮ ಬತೀನಾ ಖಾನ್ ಅವರನ್ನ ಮೊದಲನೇದಾಗಿ ವೆಲ್ಕಮ್ ಮಾಡ್ಕೋತೀನಿ. ಮೇಡಮ್, ವೆಲ್ಕಮ್ ಕಾರ್ಯಕ್ರಮಕ್ಕೆ. ಅದಾದ ನಂತರ ಹಲ್ಲೆಗೆ ಒಳಗಾಗಿರುವಂತಹ ಮಹಿಳೆ ಅಂತಂದ್ರೆ ಇವ್ರ ಹೆಸರು ಬಂದು ಅತ್ತೆ ಇರ್ಷಾದ್ ಬಾನು ಅಂತ ಹೇಳಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ನಮಸ್ತೆ ಮೇಡಮ್. ಮಾತಾಡ್ತೀನಿ ನಿಮ್ಮ ಹತ್ರ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಇಮ್ರಾನ್, ಅವ್ರ ಮಗ ನಾನು ಇಮ್ರಾನ್ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಮಹಿಳೆ ಏನು ಅಟ್ಯಾಕ್ ಮಾಡಿದ್ರು ಅಂತಂದ್ರೆ, ಮದುವೆ ಆಗಿ ಕೇವಲ 3 ತಿಂಗಳಾಗಿರುವಂಥದ್ದು. 3 ತಿಂಗಳಾದ ನಂತರ ಇಷ್ಟೆಲ್ಲ ಇವ್ರು ಹೇಗೆ ಪ್ಲಾನ್ ಮಾಡಿದ್ರು, ಆಕ್ಚುಲಿ ಘಟನೆ ಏನ್ ನಡೀತು, ಈಗಾಗಲೇ ಬೈಟ್ಸ್ ಅಲ್ಲಿ ನೀವು ಕೇಳಿಸ್ಕೊಂಡಿದ್ದೀರಾ ಏನಾಯ್ತು ಅಂತ ಹೇಳಿ. ಪ್ರತಿಯೊಂದು ಕೂಡ ಅವ್ರು ಹೇಳಿದ್ದಾರೆ, ಅದರಲ್ಲಿ ಗೊತ್ತಾಗ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇದೆ ಎಷ್ಟು ನೊಂದಿದ್ದಾರೆ, ಯಾವ ರೀತಿಯಾಗಿ ಹಲ್ಲೆ ಆಗಿದೆ ಅಂತ ಹೇಳಿ ಅವರು ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರ ಹಸ್ಬೆಂಡ್ ಆಗಿರುವಂತಹ ಇಮ್ರಾನ್ ಅವ್ರ ಹತ್ರ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇಮ್ರಾನ್ ಅವ್ರು, ಆಕ್ಚುಲಿ ಘಟನೆ ಏನಾಯ್ತು, ಪ್ರತಿಯೊಂದು ಏನಾಯ್ತು ಅಂತ ಹೇಳಿ ಸ್ಟಾರ್ಟಿಂಗ್ ಟು ಎಂಡ್ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಮ್ಯಾಮ್, ಅದು ಘಟನೆ ಏನೈತಂದ್ರೆ, ನಮ್ಮ ಮಿಸ್ಸಸ್ ಫಸ್ಟ್ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಹಲ್ಲೆ ಮಾಡೋಕೆ ಅವರ ಅಮ್ಮನ ಕರ್ಸ್ಕೊಂಡು ಇದೆಲ್ಲ ಇದು ಮಾಡಿ ನಾವು ಅಮ್ಮನ ಕೊಲೆ ಮಾಡಿಬಿಟ್ಟು ರಾಬ್ರಿ ಅಟೆಂಡ್ ಮಾಡಿಬಿಟ್ಟು ಓಡೋಗೋಣ ಅಂತ ಇದು ಮಾಡಿದರು. ಅವ್ರು ಹೆಂಗೋ ಸಿಗಾಕೊಂಡ್ಬಿಟ್ರು. ಆಮೇಲೆ 112ಗೆ ನಾನು ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ಇಮಿಡಿಯೇಟ್ ಕರ್ಕೊಂಡೋಗಿ ಸ್ಟೇಷನ್ನಲ್ಲಿ ಇಳಿಸಿ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನಾನು FIR ಮಾಡಿಸ್ತಾ ಇದ್ದೀನಿ, ಎಲ್ಲ ಮಾಡಿಸ್ತಾ ಇದ್ದೀನಿ. ಅವ್ರ ರೆಸ್ಪಾನ್ಸ್ ಏನಿಲ್ಲ.
ಆಮೇಲೆ ಇದೆಲ್ಲ ಆದಮೇಲೆ ನೀವು ಹೋಗ್ರಪ್ಪ ಟಿ ಸಿ ಅವ್ರ ಮನೆಗೆ ವೆರಿಫೈ ಮಾಡ್ಕೊಂತ ನನ್ನ ಜೊತೆಲಿ ಕಳಿಸಿದ್ರು. ಇವ್ರಿಗೆ ಸೈಡ್ನಲ್ಲಿ ಕೂಡಿಸ್ಕೊಂಡ್ರು. ಯಾರು ನಮ್ಮ ಮಿಸ್ಸಸ್ ಅವ್ರ ಅಮ್ಮನಿಗೆ ಕೂರಿಸ್ಬಿಟ್ಟಾದ್ಮೇಲೆ ನಾನು ಅಮ್ಮನಿಗೆ ನಾನು ಆಸ್ಪತ್ರೆ ನೋಡ್ತಾ ಇದ್ದೀನಿ. ಆಸ್ಪತ್ರೆಯಿಂದ ನಮ್ಮ ಅಮ್ಮನ ಕರೆಸಿದ್ರು, ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸ್ಬಿಟ್ಟು FIR ಸೈನ್ ಹಾಕ್ಸ್ಬೇಕು ಕರ್ಸ್ಕೊಳ್ಳಿ ಅಂದರು. ಆಸ್ಪತ್ರೆಯಿಂದ ಕರ್ಸ್ಕೊಂಡು ಸೈನ್ ಹಾಕ್ಸಿದ್ದೀನಿ. ಆಮೇಲೆ ಡಾಕ್ಟ್ರೇ ಬಂದು ಕಂಪ್ಲೇಂಟ್ನಲ್ಲಿ ಎಲ್ಲ ಬರ್ದಿದ್ದಾರೆ, ಇವ್ರಿಗೆ ಇಷ್ಟೆಲ್ಲ ಅಲ್ಲೇ ಆಗಿದೆ, NOC ರಿಪೋರ್ಟ್ ಬಂದಿದೆ, ಎಲ್ಲ ಕೊಟ್ಟಿದ್ರು ಅವ್ರಿಗೆ. ಅವತ್ತು ದಿವಸ ಅವ್ರು FIR ನಮಗೆ ಮಾಡ್ಕೊಂಡಿಲ್ಲ. ಆಮೇಲೆ ನನಗೇನು ಹೇಳಿದ್ರು, ನೀವು ಮನೆಗೆ ಹೋಗಿ ಅವರು ವೆರಿಫೈ ಮಾಡಿಸ್ಬಿಟ್ಟು ಮನೆ ಬಾಕ್ಲಾಕ್ಬಿಟ್ಟು ನೀವು ಬೇರೆ ಮನೆಯಲ್ಲಿ ಇರಿ ಅಂತ ಹೇಳಿದ್ರು. ನಾವೇನು ತಿಳ್ಕೊಂಬಿಟ್ಟು ಆಗಿದೆ FIR ಆಗಿದೆ, ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾವೇನು ಮಾಡಿದ್ವಿ, ನಾವು ಅಮ್ಮನಿಗೆ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಮನೆ ಹತ್ರನೇ ಆಸ್ಪತ್ರೆ ತೋರಿಸ್ತಾ ಇದ್ದೀವಿ. ಶುಕ್ರವಾರ ನಾನು FIR ಕಾಪಿ ಇಸ್ಕೊಳ್ಳೋಣ ಅಂತ ಅವ್ರ ಮನೆ ಸ್ಟೇಷನ್ನಲ್ಲಿ ಹೋದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಏನಂತ ಇದ್ದಾರೆ ನನಗೆ, FIR ನಾನು ಮಾಡಿಲ್ಲ, ನೀವು ಸಾಹೇಬ್ರು ಏನು ಮಾಡ್ಕೊಂಡಿದ್ದಾರೆ ಹೊರಗಡೆ ಕೆಲಸ ಮುಗಿಸ್ಕೊಂತೀರಾ ಅಂತ ಹೇಳಿದ್ರು. ನಾನು ಹೇಳಿದೆ ಅದಕ್ಕೆ ಮ್ಯಾಮ್ ಸರ್ ಇದಕ್ಕೆ ಏನು ಕೊಲೆ ಆದಮೇಲೆ ನೀವು ಆ್ಯಕ್ಷನ್ ತೊಗೊತೀರಾ ಅಂತ ಕೇಳಿದೆ. ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ ಸರ್? ಇದು ಜ್ಞಾನಭಾರತಿ ಸ್ಟೇಷನ್ ಮ್ಯಾಮ್. ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್. ಓಕೆ, ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ನೀವು ಹೋಗಿರೋ ಟೈಮಲ್ಲಿ ಯಾರಿದ್ರು? ಇವಾಗ ನೀವು ಹೇಳಿದ್ರಿ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ಆ ಟೈಮಲ್ಲಿ, ನಾನು ಹೋದೆ ಅಲ್ಲಿ ಹೇಳಿದೆ ಅಂತ. ಎಲ್ಲ ಹೇಳಿದೆ. ಯಾರು ಇನ್ಸ್ಪೆಕ್ಟರ್ ಯಾರಿದ್ರು ಆ ಟೈಮಲ್ಲಿ? ಆ ಟೈಮ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಹೆಸರು ಏನು ಗೊತ್ತಿಲ್ಲ, ಅವರು ಸ್ವಲ್ಪ ಕೂದಲಿದ್ದಿಲ್ಲ ಅವ್ರಿಗೆ ಸ್ವಲ್ಪ. ಆ ಸರ್ಕಲ್ ಇನ್ಸ್ಪೆಕ್ಟರ್ ಜ್ಞಾನಭಾರತಿ ಇಲ್ಲಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಅಂತ ಹೇಳಿ ಅವ್ರ ಹೆಸರು. ಅವರೇ ಇರ್ಬೋದು ಮ್ಯಾಮ್. ಸರ್ಕಲ್ ಇನ್ಸ್ಪೆಕ್ಟರ್ ಗುರುವಾರ ದಿವಸ ರೆಸ್ಪಾನ್ಸ್ ಅವರು ಹೇಳ್ತಾ ಇದ್ದೀನಿ ಮ್ಯಾಮ್, ಅವ್ರ ರೆಸ್ಪಾನ್ಸ್ ಏನೂ ಇಲ್ಲ, ನಮ್ದು ಅವಾಗ ನ್ಯಾಯನೇ ಸಿಗ್ತಾ ಇಲ್ಲ ಅಂತ ನನಗೆ ಗೊತ್ತಾಯಿತು. ಅವಾಗಲೇ ಅವ್ರದ್ದು ನೋಡ್ಕೊಂಡ್ಬಿಟ್ಟು ನನ್ನ ಮ್ಯಾಮ್ಗೆ ಲಾಯರ್ ಅವ್ರಿಗೆ ಇಟ್ಕೊಂಡು ಈ ಕೆಲಸ ಮುಂದಕ್ಕೆ ತಳ್ದಿರೋದು. ಇಲ್ಲಾಂದ್ರೆ ನನ್ನ ಹತ್ರ ನಮಗೆ ಈಗ ನೋಡಿ ನ್ಯಾಯ ಸಿಗ್ಬಂದ ಸ್ಟೇಷನ್ಗೆ ಹೋಗ್ಬೇಕು. ಸ್ಟೇಷನ್ ಅವ್ರು ಏನು ಮಾಡಿಲ್ಲ ಅಂದ್ರೆ ಮ್ಯಾಮ್ ಜೊತೆ ಲಾಯರ್ ಅವ್ರಿಗೆ ಹಿಡಿಬೇಕು ನಾನು. ಈ ಸ್ಟೇಷನ್ ಅವ್ರು ಅಲ್ಲೇ ಮಾಡಿರ್ತಾ ಇದ್ರೆ ಆಕ್ಷನ್ ತಗೊಂಡಿರ್ತದೆ ಇಮಿಡಿಯೇಟ್. ಅವಾಗಲೇ ಇಮಿಡಿಯೇಟ್ ವಿಟ್ನೆಸ್ ಎಲ್ಲ ಇದ್ರು ಅಲ್ಲಿ, ವಿಟ್ನೆಸ್ ಜೊತೆನಲ್ಲಿ ಬಂದಿದ್ರು. ಸ್ಟೇಷನ್ನಲ್ಲಿ ಹೇಳ್ತಾ ಇದಾರೆ ಬ್ಲಡ್ ಹೋಗ್ತದೆ ನಮ್ಮ ತಾಯಿಗೆ. ನಾನು ಅವಾಗಲೇ ಇಮಿಡಿಯೇಟ್ ಬಂದ್ಬಿಟ್ಟಿದೆ. ಎಲ್ಲ ನೋಡಿದ್ರೆ ಇವ್ರಿಗೆ ಗ್ಲವ್ಸ್ ಎಲ್ಲ ತೆಗೆದ್ರೆ, ಮುಖದಲ್ಲಿ ಬುರ್ಕ ಆಗಿದ್ರು ಎಲ್ಲ ತೆಗೆದ್ರೆ ನಮ್ಮ ಮಿಸ್ಸಸ್ ಅವ್ರ ಅಮ್ಮ ಮಾಡ್ತಾ ಇರೋದು. ಡೈರೆಕ್ಟ್ ಆಗಿ ಸ್ಟೇಷನ್ನಲ್ಲಿ ಹಿಂಗೆ ಹೇಳ್ರೆ ಅವ್ರು ನನಗೆ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಭಾಳ ನೋವಾಯ್ತು. ಈ ತರ ಪೊಲೀಸ್ ಅವಾಗ ಹೇಳಿದಾಗ ಅವರು ಅವ್ರ ರಿಯಾಕ್ಷನ್ ಹೇಗಿತ್ತು ಆ ಟೈಮಲ್ಲಿ? ಈಗ ನೀವು ಹೋಗಿದ್ದೀರಾ, ಸಮಸ್ಯೆ ಹೇಳಲಿಕ್ಕೆ ಹೋಗಿದ್ದೀರಾ, ಅದರಲ್ಲೂ ಕೂಡ ಅವರು ಒಂಥರ ಕೇರ್ಲೆಸ್ ಮಾಡಿದ್ರು ಮ್ಯಾಮ್, ಕೇರ್ಲೆಸ್ ಮಾಡಿದ್ರು. ಅವರು ಮಸ್ಜಿದಿಯದಲ್ಲಿ ನೀವು ಹೋಗಿ ಮಾಡಿಸ್ಕೊಂತೀರಾ ಸಾಹೇಬ್ರು, ಅದಕ್ಕೆ ನಾನು FIR ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಏನು ಮಸ್ಜಿದಲ್ಲಿ ಏನ್ ಮಾಡ್ಕೊಂತಾರೆ ಮಸ್ಜಿದಿಯಲ್ಲಿ? ಅದ್ರಲ್ಲಿ ಮಾಡೋದಿದ್ರೆ ನಮಗೆ ಆ ಥರ ಹೇಳಿದ್ರು ಮ್ಯಾಮ್. ನೀವು ನಾನು FIR ಮಾಡಿಲ್ಲ, ನೀವು ಮಸ್ಜಿದಿಯಲ್ಲಿ ಮುಗಿಸ್ಕೊಂತೀರಾ ಅಂತ ನನಗೆ ಹೇಳಿದ್ರು. ಯಾರು ಸರ್ಕಲ್ ಇನ್ಸ್ಪೆಕ್ಟರ್. ಅವ್ರು ರೆಸ್ಪಾನ್ಸ್ ಕೊಟ್ಟಿಲ್ಲ, ಏನೋ ಒಂಥರ ಅವ್ರಿಗೆ ಆಗೇ ಇಲ್ಲ ಥರ ಅವ್ರು ನನ್ನ ಮುಂದೆ ಇದು ಮಾಡ್ತಾ ಇದ್ರು. ಅವರು ಇಮಿಡಿಯೇಟ್ ಅವ್ರಿಗೆ ತೋರಿಸ್ತಾ ಇದ್ದೀನಿ, ಡಾಕ್ಟರ್ ಬಂದಿದ್ದಾರೆ ಹೇಳ್ತಾ ಇದಾರೆ. ಅವ್ರಿಗೆ ತಿರ್ಗಾ ಆಸ್ಪತ್ರೆ ನಮ್ಮ ತಾಯಿ ಕರ್ಕೊಂಡು ಬಂದಿನೂ ತೋರಿಸಿದೀವಿ. ಅವ್ರ ಪೊಲೀಸ್ ಅವ್ರು ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಮಾರನೇ ದಿನ ಏನು ಹೇಳ್ತಾ ಇದಾರೆ, ನೀವು ಸಾಹೇಬ್ರು ಮುಸ್ಲಿಂ ಮಸೀದಿದಲ್ಲಿ ಎಲ್ಲ ಮುಗಿಸ್ಕೊಂತೀರಾ ಅಂತ ಹೇಳ್ತಾರೆ. ಕೊಲೆ ಆದ್ಮೇಲೆ ನಾನು ಎಲ್ಲ ಹೋಗ್ಬೇಕು ಮ್ಯಾಮ್? ಈಗ ಸ್ಟೇಷನ್ಗೆ ಬಂದು ನ್ಯಾಯ ಕೊಡಿಸಿ ಅಂತ ಅವ್ರು ಹಿಡ್ಕೊಂಡ್ಬಿಟ್ಟಿದ್ದೀವಿ. ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋ ಬದಲಿ ಅವ್ರ ಆಕ್ಷನ್ ಏನೂ ತಗೊಂಡಿಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಜ್ಞಾನಭಾರತಿ ಸ್ಟೇಷನ್ ಅವರು ನಮಗೆ ಈ ನ್ಯಾಯ ಅಲ್ಲಿಂದ ಸಿಕ್ಕೇ ಇಲ್ಲ ನಮಗೆ. ಇವತ್ತಿಗೂ ಒಂದು ಫೋನ್ ಮಾಡಿ ನಮಗೆ ನಿಮ್ಮ ಕೇಸ್ ಮಾಡ್ತಾ ಇದೀವಿ ಅಂತ ಏನು ರೆಸ್ಪಾನ್ಸ್ ಇಲ್ಲ ನೋಡಿ. ಯಾಕೆ ಈ ರೀತಿ ಅಂತ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ನಮಗೆ ರಕ್ಷಣೆ ಕೊಡಬೇಕಾಗಿರುವಂತ ಪೊಲೀಸ್ ಅವರು, ನಮ್ಮ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಇದೊಂದೇ ಯಾವುದು ಜ್ಞಾನಭಾರತಿ ಅಂತಂದ್ರೆ ಇದೊಂದೇ ಅಂತಲ್ಲ, ಇದೊಂದೇ ಪೊಲೀಸ್ ಸ್ಟೇಷನ್ ಅಥವಾ ಇದೊಂದೇ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಹೇಳಕ್ ಆಗ್ತಿಲ್ಲ. ಇತ್ತೀಚೆಗೆ ಏನಾಗ್ತಾ ಇದೆ, ಪ್ರತಿಯೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಪ್ರತಿಯೊಬ್ರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರೆ ಯಾರ ಮೇಲೂ ನಂಬಕ್ ಆಗ್ತಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲಿ ಎಲ್ಲಾ ಪೊಲೀಸರು ಇದೆ ಅಂತ ನಾನು ಹೇಳಕ್ ಆಗುದಿಲ್ಲ. ಆದ್ರೆ ಇಲ್ಲಿ ನಾವು ಎಕ್ಸಾಂಪಲ್ ಕೊಡೋಕೆ ಹೋದ್ರೆ ದೊಡ್ಡ ಲಿಸ್ಟ್ ಇದೆ. ಅಂತಂದ್ರೆ ಈ ರೀತಿಯಾಗಿ ಅವ್ರನ್ನ ಇಗ್ನೋರ್ ಮಾಡೋದು, ಅಥವಾ ದುಡ್ಡುಗೋಸ್ಕರ ಲಂಚ ತಗೊಂಡು ಕೆಲಸ ಮಾಡೋದು, ಅಥವಾ ಅವರು ಈ ರೀತಿ ಯಾರೋ ಪಾಪ ನೊಂದು ಹೋಗಿರ್ತಾರೆ, ಹೌದು ನಮಗೆ ಪೊಲೀಸ್ ಅವ್ರು ಏನೋ ಹೆಲ್ಪ್ ಮಾಡ್ತಾರೆ, ಅವರಿಂದ ಏನೋ ನ್ಯಾಯವನ್ನೇ ಸಿಗ್ಬೋದು, ಅಥವಾ ಎಲ್ಲೋ ಒಂದು ರೀತಿಯಾಗಿ ಸೇಫ್ಟಿ ಮೆಜರ್ಮೆಂಟ್ಸ್, ಎಲ್ಲೋ ನನಗೆ ರಕ್ಷಣೆ ಕೊಡ್ಬೋದು ಅನ್ನುವಂಥದ್ದು ಆ ಒಂದು ಉದ್ದೇಶದಿಂದ ಹೋಗ್ತಾರೆ. ಆದ್ರೆ ಏನಾಗುತ್ತೆ, ಈ ರೀತಿಯಾಗಿ ಅವರು ಇಗ್ನೋರ್ ಮಾಡಿ ಕಳಿಸ್ತಾರೆ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈಗ ಜ್ಞಾನಭಾರತಿ ಪೊಲೀಸ್ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಭಾರತಿ ಆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ಟೈಮಲ್ಲಿ ಇವ್ರು ನ್ಯಾಯ ಕೇಳಕ್ ಹೋಗಿರ್ತಾರೆ. ಆ ಟೈಮಲ್ಲಿ ಯಾವುದೇ ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ನೀವು ಮಸ್ಜಿದಿಯಲ್ಲಿ ಏನೋ ಮಾಡ್ಕೋತೀರಾ ಅಂತಂದ್ರೆ ಇಲ್ಲಿ ಕಾನೂನು ದೊಡ್ಡದಾ ಅಥವಾ ಮಸ್ಜಿದಿ ದೊಡ್ಡದಾ? ಇಲ್ಲಿ ಎಲ್ಲವೂ ಏನ್ ಮಸ್ಜಿದಿನೇ ನಿರ್ಧಾರ ಮಾಡುತ್ತಾ, ಅಥವಾ ಇವ್ರೇನೋ ಒಂದು ಪ್ರಕರಣ ತಗೊಂಡು ಹೋಗ್ತಾ ಇದಾರೆ ಅಂತಂದ್ರೆ ಅವರೇ ಅದ್ರೆಲ್ಲ ರೂಲ್ಸ್ ಮಾಡಿ ಕೊಡ್ತಾರಾ? ನಿಯಮ ಅನ್ನೋದು ಏನು ಇಲ್ವಾ? ಇಲ್ಲ ಕಾನೂನು ಅನ್ನೋದು ಏನು ಇಲ್ವಾ ಇಲ್ಲಿ? ಅಥವಾ ಕಾನೂನು ಪ್ರಕಾರ ಏನು ಹೋಗಕ್ ಸಾಧ್ಯ ಇಲ್ವಾ? ಹೀಗೆ ಬಹಳಷ್ಟು ಪ್ರಶ್ನೆಗಳು ಹುಟ್ಟುತ್ತದೆ. ಇಲ್ಲಿ ನಮ್ಮ ಉದ್ದೇಶ ಒಂದೇ ನೋಡಿ. ಈ ಒಂದು ಕಾರ್ಯಕ್ರಮದ ಉದ್ದೇಶವೂ ಕೂಡ ಒಂದೇ. ಒಂದು ಕಡೆ ಲಂಚ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆ ನಡೀತಾ ಇರುವಂತಹ ಅಕ್ರಮಗಳೇ ಇರ್ಬೋದು, ಅಥವಾ ಮತ್ತೊಂದೇ ಇರ್ಬೋದು. ಇದೆಲ್ಲವೂ ಕೂಡ ಇದರಿಂದ ಏನೋ ಆಗಿ ಯಾವುದೋ ಪೊಲೀಸರು ಅಥವಾ ಯಾರೋ ಇನ್ಸ್ಪೆಕ್ಟರ್ ಹೋಗಿ ಸಸ್ಪೆಂಡ್ ಆಗಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಇಂತಹ ಪ್ರಕರಣಗಳಲ್ಲಿ ನ್ಯಾಯ ಸಿಗಬೇಕು.
ಇಂಥದಕ್ಕೆ ಪೊಲೀಸ್ ಅವ್ರು ರೆಸ್ಪಾನ್ಸ್ ಮಾಡಬೇಕು ಕೂಡಲೇ. ಏನ್ ಇಷ್ಟೆಲ್ಲ ಅವ್ರಿಗೆ ಹಲ್ಲೆ ಆಗಿದೆ, ಅದ್ರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಇವಾಗ ಅವ್ರ ಸತ್ತ ಮೇಲೆ ನೀವೇನಾದ್ರೂ FIR ಹಾಕೋತಾ ಇದ್ರಾ? ಹಂಗಾದ್ರೆ ಅವ್ರ ಸತ್ತ ಮೇಲೆ ನೀವು ಆಕ್ಷನ್ ತಗೋತಾ ಇದ್ರಾ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಾ ಇದೆ. ಎಷ್ಟು ನೋಡಿ, ಒಮ್ಮೆ ನಾನು ಇವ್ರ ಹತ್ರ ಮಾತಾಡಕ್ ಪ್ರಯತ್ನ ಪಡ್ತೀನಿ. ಮೇಡಮ್, ಹಲ್ಲೆಗೊಳಗಾಗಿರೋದು ನೀವೇ, ದಯವಿಟ್ಟು ನೀವು ಏನಾಯ್ತು ಅಂತ ಹೇಳಿ ಮೇಡಮ್. ಅದೇ ಮೇಡಮ್, 3:30 ಗಂಟೆ ಇತ್ತು ಮನೇಲಿ. 3:30ಗೆ ಇವರು ನಮ್ಮ ಸೊಸೆ ಮನಿಕೊಮ್ಮ ಅಂತು. ನಾನು ಅಂದೆ ಬೇಡಮ್ಮ ಇವಾಗ ಮನಗಾಗಿಲ್ಲ, ಎಲ್ಲೋ ಹೋಗೋಣ ನೀನು ನಾನು ಅಂದೆ. ಅಯ್ಯೋ ಮನಿಕೊಮ್ಮ ಅಂತ ಲೈಟ್ ಎಲ್ಲ ಆಫ್ ಮಾಡಿಬಿಡ್ತು. ಲೈಟ್ ಆಫ್ ಮಾಡಿದೆ, ನನಗೆ ಒಂಥರ ಕಾಣ್ತು. ತಿರ್ಗಾ ನಾನು ಟಿವಿನೇ ಆಫ್ ಮಾಡ್ತು. ಯಾಕಮ್ಮ ಅಂದ್ರೆ ಇಲ್ಲಮ್ಮ ನಾನು ಸ್ವಲ್ಪ ಮನೆಗೆ ಬೇಕು ಮನೇಲಿ ಅಂದ್ಲು. ಆಯ್ತಮ್ಮ ಮನ್ಗು ಅಂದ್ರೆ ಸ್ವಲ್ಪ ನಾನು ದಿವಾನ್ ಮೇಲೆ ಬರೀ 5 ನಿಮಿಷ ಮನ್ಗಿದ್ದೀನಿ, ಯಾರೋ ಬಂದು ಕೊಟ್ಟ ಅಂತ ಬಾಗ್ಲು ಬರೆಸ್ರು. ನಾನು ಹರ್ಷ ಯಾರು ನೋಡಮ್ಮ ಬಂದವ್ರೆ ಮನೇಲಿ, ಯಾರು ನೋಡಮ್ಮ ಎಳ್ಸಲಿ ಹೇಳಿದ್ದೀನಿ. ಅವ್ರು ಎದ್ದೇ ಇಲ್ಲ. ನಾನು ತಿರ್ಗಾ ಅಯ್ಯೋ ಹೀಗೆ ನಾವು ತಾಯಿ ಮಗಳಿಗೆ ಇದ್ದೀವಲ್ಲ, ನನಗೆ ಅಷ್ಟು ಇದು ಬರಲಿಲ್ಲ. ಹಿಂಗೆ ಮನೆಗಿಂದ ತಿರ್ಗಾ ಇದು ಹೋಗಿ ಬಿಚ್ಚಂಗೆ ಕಾಣ್ತು. ಒಳಗಡೆ ಆ ರೂಮ್ ತೆಗ್ದ್ರೇ, ಮನೆ ಬಾಗಿಲು ತೆಗೆದ್ರೆ ಹಿಂಗೆ ರೂಮೇ ಇರೋದು ಮೇಡಮ್. ಅಲ್ಲಿ ಬರೋಂಗಿತ್ತು. ತಿರ್ಗಾ ನಾನು ಒಂದು ಏನೂ ಇಲ್ಲ ಅಂತ ಮನೆಗಿದ್ದೀನಿ. ಒಂದು 5-10 ನಿಮಿಷ ಮೇಲೆ ಕೆಮ್ಮಲು ಬಂತು ಮೇಡಮ್. ಕೆಮ್ಮಲು ಬಂದ ತಕ್ಷಣ ಅಂತೀನಿ, ಅಲ್ಲ ಹರ್ಷ ಏನಮ್ಮ ಇದು ಕೆಮ್ಮಲು, ಕಣ್ಣು ಕಾಣ್ತಾ ಇಲ್ಲ. ಅದಕ್ಕೆ ತಾಯಿ ಮಗಳು ಇಬ್ರು. ಬೇಡ, ನೀವು ದಯವಿಟ್ಟು ಅಳ್ಬೇಡಿ, ಎಕ್ಸ್ಪ್ಲೇನ್ ಮಾಡಿ ಏನಾಯ್ತು ಅಂತ ದಯವಿಟ್ಟು. ಇದು ಅಳೋ ಟೈಮ್ ಅಲ್ಲ, ಇದು ನಿಮ್ಗೆ ನ್ಯಾಯ ಕೊಡ್ಸ್ಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಇಲ್ಲ ಆಗಿರುವಂತದ್ದು. ದಯವಿಟ್ಟು ಅಲ್ಲ, ನಾನು ತಿರ್ಗಾ ಎಲ್ಲ ಯಾರಪ್ಪ ಅದು ನನಗೆ ಕಣ್ಣು ಕಾಣ್ತಿಲ್ಲ ಅಂದರೆ ಅವ್ರ ತಾಯಿನೋ ಯಾರು ಮೇಡಮ್ ನನಗೆ ಗೊತ್ತಿಲ್ಲಲ್ಲ. ಒಂದು ಗಂಡಸು ಒಂದು ಆವಾಜ್ ಕಾಳ್ತು ಅಂತು. ನನಗೆ ಒಂಥರ ಭಯ ಆಗ್ಬಿಟ್ಟೆ. ಅಯ್ಯೋ ಯಾರಪ್ಪ ನೀನು, ನನಗೆ ಬಿಡ್ಬಿಡಪ್ಪ. ಆಮೇಲೆ ತಿರ್ಗಾ ಆ ಕಡೆ ಕೊಡೆ ಮೇಲೆ ತಳ್ಳಿ ಅಲ್ಲಿಂದ ಕತ್ತಿ ಚೈನ್ ಕಳ್ಕೊಂಡು ಹೊಂಟೋಗ್ಬಿಡಿ. ತಿರ್ಗಾ ನಾನು ಹೇಳ್ತೀನಿ ನಮ್ಮ ಸೊಸೆಗೆ ಬಡಿಬೇಡಪ್ಪ, ನನಗೆ ಬೇಕಿದ್ರೆ ನನಗೆ ಬಾಗಿಲು ತೋರಿಸು. ತಿರ್ಗಾ ಹೊಡೆದಕ್ಕೆ ಅದು TV ಹತ್ರ ಒಂದು ಜಾಗ ಐತೆ, ಅಲ್ಲಿ ತಳ್ಳಿ ಅಲ್ಲಿ ಕಟಾಲ್ ಅಂತು ಮೇಡಮ್. ಅಲ್ಲಿ ಹೋದ್ಮೇಲೆ ತಿರ್ಗಾ ಎದ್ದಕ್ಕೆ ನಿಂತಿದ್ದೀನಿ. ಚಪ್ಪಲಿನ ಕಾಲು ಮಡ್ಗೋರೆ, ಚಪ್ಪಲಿನ ಕಾಳು ಮನಗಿ ತಿರ್ಗಾ ಬಾಗ್ಲ ಹತ್ರ ತಳ್ದ್ರು. ಅಲ್ಲಿ ತಳ್ದಕ್ಕೆ ನಾನು ಹಿಂಗೆ ಬಿದ್ದೆ. ಆವಾಗ ನನಗೆಲ್ಲ ನನ್ನ ದೇವ್ರು ಕಾಪಾಡ್ತೈತೆ ಅಲ್ಲ. ಸ್ವಲ್ಪ ಎದ್ದಕ್ಕೆ ಹೋಗ್ತಿದ್ದೀನಿ. ತಿರ್ಗಾ ಬಾಗಿಲು ತೆಗ್ದು ಬಿದ್ದ ತಕ್ಷಣ ಇಬ್ಬರೂ ಕಾಲು ಎತ್ತಿ ತಲೆ ಎಲ್ಲ ಬಿಡ್ತಾರೆ ಮ್ಯಾಲಿಂದ. ನಾನು ಬಚಾವ್ ಅಂದಿದ್ದಕ್ಕೆ ಮ್ಯಾಲಿಂದ 6 ಜನ 3-4 ಜನ ಅವರೆಲ್ಲ ಬಂದು ಇವ್ರಿಗೆ ಹಿಡಿಯೋಕ್ಕೆ ಹೋಗಿದ್ದಕ್ಕೆ ನಮ್ಮ ಸೊಸೆ ಒಳಗಡೆ ಓಡಿ ಬಂದುಬಿಟ್ಲು. ಹರ್ಷ ಯಾರು ಹೊಡೆದಿರೋದು, ನಮ್ಮ ತಾಯಿ ಹೊಡಿತಾರೆ, ಅದು ನಾನಿಲ್ಲ ಅಂತಾಳೆ. ಅವಳು ಹೊಡೆದ್ಲು. ಆಮೇಲೆ ಹಿಡಿದ ತಕ್ಷಣ 3 ಮಾಸ್ಗಳು ಇದು ಕೈದು ಅದೆಲ್ಲ ಬಿಟ್ಟು ಹೋಗಿ ಅಲ್ಲೇ ಕೂತಿದ್ರು. ಆವಾಗ ನಾವು ಪೊಲೀಸ್ ಹತ್ರ ನಮಗೆ ಅಷ್ಟು ಇದು ಇಲ್ಲ ಮೇಡಮ್, ಜಗಳ ಮಾಡೋಣ. ನಮ್ಮ ಮಕ್ಕಳು ಬಂದು ನನಗೆ ನೋಡ್ತಾರೆ, ನಮ್ಮಮ್ಮ ಏನಾಗ್ಬಿಟ್ಟು ನಾನು ಬದುಕ್ತಾರೆ ಸಾರು, ನನ್ನ ದೊಡ್ಡ ಮಗುವಿನ ಮೇಲೆ ಹೊಂಟೋಗಲ್ಲ ಅಂತ ನಾನು ಅಲ್ಲೈತೀನಿ. ತಿರ್ಗಾ ಪೊಲೀಸ್ ಹತ್ರ ನಿಂತು, ಆ ಸರ್ಕಾರ ಪೊಲೀಸ್ ಹತ್ರ ನಾನು ನಿಂತು ಹೇಳ್ತಿದ್ದೀನಿ. ಇವಾಗ ಜ್ಞಾನ ಬರ್ತದೆ. ಸಾರ್ ನೀವು ನ್ಯಾಯ ಕೊಡಿಸ್ಬೇಕು, ಬೇಕಿದ್ರೆ ನೀವೇ ನನಗೆ ಗೋಲಿ ಹೊಡಿಬೇಡಿ, ನನಗೆ ಜಾಸ್ತಿ ಇಬ್ಬರು ಹೊಡೆದಾರೆ ಅಂತ ಹೇಳಿದ್ದಕ್ಕೂ ಅವ್ರು ಕೇಳಲಿಲ್ಲ. ಸುನೇನು ಕೇಳಲಿಲ್ಲ ಅವರು. ಇವಾಗ ನಮಗೆ ನ್ಯಾಯ ಕೊಡಿಸ್ಬೇಕು ಮೇಡಮ್, ಅಷ್ಟು ನಮ್ಗೆ ಏನು ಬೇಡ ಮೇಡಮ್. ಈಗ ನಿಮ್ಮ ಹತ್ರನೇ ಕೇಳ್ತೀನಿ ನಾನು, ಇಷ್ಟೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಸರಿ. ಈಗ ನೋಡಿ ವೀಕ್ಷಕರೇ, ಒಂದು ಮಾತು ಹೇಳ್ಬಿಡ್ತೀನಿ. ಮೊದಲನೇದಾಗಿ ಇಲ್ಲಿ ಹರ್ಷ ತಾಜ್ ಅನ್ನೋ ಮಹಿಳೆ ಜೊತೆ ಇಮ್ರಾನ್ ಅನ್ನೋ ಇವರು ಇವಾಗೇನು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರಲ್ಲ ಇಮ್ರಾನ್, ಇವ್ರ ಜೊತೆ ಮದುವೆ ಆಗಿರುತ್ತೆ. 3 ತಿಂಗಳಾಗಿರುತ್ತೆ ಮದುವೆ ಆಗಿ ಅಷ್ಟೇ. ಆದರೆ ಈ ಮಹಿಳೆ ಇಂಥ ಪ್ರಕರಣಗಳಲ್ಲಿ ಈ ಹಿಂದೆನೂ ಭಾಗಿಯಾಗಿಲ್ಲ ಅಥವಾ ಇಲ್ಲ ಅನ್ನೋದು ಈಗಲೂ ಕೂಡ ನಮಗೆ ಗೊತ್ತಿಲ್ಲ. ಹೌದು, ಒಂದು ರೀತಿಯಾಗಿ ಪೊಲೀಸ್ ಅವ್ರ ಜೊತೆ ಅವ್ರೇನು ಸೆಟ್ಟಿಂಗ್ ಮಾಡ್ಕೊಂಡಿದ್ದಾರೋ ಏನೋ ಅಂತ ನಮಗೂ ಕೂಡ ಕ್ಲಾರಿಟಿ ಇಲ್ಲ. ಇವ್ರು ಹೋಗಿದ್ದಾರೆ ಪಾಪ, ಇವ್ರ ಪರವಾಗಿ ಇವ್ರು ಹೋಗಿದ್ದಾರೆ, ಏನೆಲ್ಲ ಕೇಳಬೇಕು ಏನೆಲ್ಲ ಹೇಳಬೇಕು ಪ್ರೂಫ್ ಸಮೇತ ಹೋಗಿದ್ದಾರೆ, ಇಷ್ಟೆಲ್ಲ ನೊಂದಿದ್ದಾರೆ ಅಂತ ಹೇಳಿ. ಆದರೂ ಕೂಡ ಪೊಲೀಸ್ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಒಂದು ಕಡೆ ಕೇವಲ 3 ತಿಂಗಳಾಗುತ್ತೆ ಇಮ್ರಾನ್ ಹಾಗೂ ಹರ್ಷಿಯಾ ಮದುವೆ ಆಗಿ. ಅದಾದ್ಮೇಲೆ ಹರ್ಷಿಯಾ ಏನ್ ಮಾಡ್ತಾಳೆ, ತನ್ನ ತಾಯಿ ಜೊತೆ ಸೇರ್ಕೊಂಡು ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾಳೆ, ಸ್ಕೆಚ್ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಕೇವಲ ಹಲ್ಲೆ ಮಾಡೋದು, ಅದಾದ ನಂತರ ಇವ್ರನ್ನ ಕೊಲೆ ಮಾಡೋದಷ್ಟೇ ಇವ್ರ ಉದ್ದೇಶ ಆಗಿತ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಎಕ್ಸ್ಟ್ರಾ ಏನು ಅವ್ರು ಎತ್ಕೊಂಡು ಹೋಗಿಲ್ಲ, ಎಕ್ಸ್ಟ್ರಾ ಮನೆಯಲ್ಲಿರುವಂಥದ್ದು ಏನೂ ಆಗಿಲ್ಲ. ಇಲ್ಲಿ ಕೇವಲ ಇವ್ರ ಮೇಲೆ ಹಲ್ಲೆ ಆಗಿರುತ್ತೆ ಅಂತಂದ್ರೆ ಯಾಕೆ ಅಂಥದ್ದು ಏನು ದ್ವೇಷ ಇತ್ತು? ಅಷ್ಟೊಂದು ದ್ವೇಷ ಇತ್ತು ಅಂತಂದ್ರೆ ಅತ್ತೆ ಮೇಲೆ, ಸರಿ ಇವ್ರನ್ನ ಮದುವೆ ಏನಕ್ಕೆ ಮಾಡ್ಕೊಂಡ್ರು? ಮದುವೆನೇ ಏನಕ್ಕೆ ಮಾಡ್ಕೊಂಡ್ರು? ದ್ವೇಷ ಇತ್ತು, ಮದುವೆ ಏನಕ್ಕೆ ಮಾಡ್ಕೊಂಡ್ರು? ಇಲ್ಲ, ಆತರ ಏನ್ ದ್ವೇಷ ಇಲ್ಲ ಅಂತಂದ್ರೆ ಮತ್ತೆ ಈ ರೀತಿಯಾಗಿ ಕೊಲೆ ಮಾಡ್ಲಿಕ್ಕೆ ಸ್ಕೆಚ್ ಯಾಕೆ ಮಾಡಿದ್ರು? ಅಕಸ್ಮಾತ್ ಕೇವಲ 3 ತಿಂಗಳಾಗಿದೆ ಮದುವೆ ಆಗಿ. ಇಮ್ರಾನ್, ನಾನು ನಿಮ್ಮ ಹತ್ರನೇ ಕೇಳ್ತೀನಿ,
ಮದುವೆ ಆಗೋ ಟೈಮಲ್ಲಿ ನಿಮಗೇನಾದ್ರೂ ಅರ್ಷಿಯಾ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇತ್ತಾ ಅಂತಂದ್ರೆ ಈ ಹಿಂದೆ ಏನಾದ್ರೂ ಇಂಥ ಪ್ರಕರಣಗಳಲ್ಲಿ ಈಗ ಭಾಗಿಯಾಗಿದ್ದಾಳೆ ಅಥವಾ ನೋಡಿ ಇಂಥ ಇತ್ತೀಚೆಗೆ ಬಹಳಷ್ಟು ಎಕ್ಸಾಂಪಲ್ಸ್ ಇದೆ, ಒಬ್ಬೊಬ್ರು 3-4 ಮದುವೆ ಆಗೋದು, ದುಡ್ಡಿಗೋಸ್ಕರ ಅವ್ರನ್ನ ವಂಚಿಸೋದು, ಇದೆಲ್ಲ ಆಗ್ತಾ ಇದೆ. ನಿಮಗೆ ಏನಾದ್ರೂ ಇನ್ಫಾರ್ಮೇಶನ್ ಇತ್ತಾ? ಅರ್ಷಿಯಾ ಬಗ್ಗೆ ಏನೆಲ್ಲ ಗೊತ್ತಿದೆ ನಿಮಗೆ? ಅರ್ಷಿಯಾ ಬಗ್ಗೆ ನನಗೆ ಅಂತ ಈ ತರ ಗೊತ್ತಿದ್ದಿಲ್ಲ. ಅರ್ಷಿಯಾ ಅವ್ರ ತಾಯಿಯವರೆಲ್ಲ ಸಾಲ ತಗೊಂತಾ ಇದ್ರು. ಸಾಲ ಅವ್ರ ಅಕ್ಕನ ಮದುವೆಗೆ ಸಾಲ ತಗೊಂಡಿದ್ರು. ನಮ್ಮ ಮನೆಗೆ ಬಂದ್ಬಿಟ್ಟು ಅವ್ರ ಅಪ್ಪ ಅವ್ರ ಅಮ್ಮ ಬಂದ್ಬಿಟ್ಟು ನಮ್ಮ ಮನೆಗೆ ನಮ್ಮ ದೊಡ್ಡ ಮಗಳದು ಮದುವೆ ಇದೆ, ಅದಾದ್ಮೇಲೆ ನಾವು ಚೀಟಿ ಗಿಟಿ ಆಗ್ಬಿಟ್ಟು ಇವ್ರಿಗೂ ಮದುವೆ ಮಾಡಬೇಕು, ಫಸ್ಟ್ ಇವ್ರದ್ದು ಕ್ಲಿಯರ್ ಮಾಡಿ ಕಳಿಸ್ಬಿಡ್ತೀನಿ, ನೀವು ಬೇರೆ ಕಡೆ ಕೊಡಿಸಿ ಅಂತ ಹೇಳಿದ್ರು. ನಾನು ಕೈಲಾಶ್ ಅಂತ ಒಬ್ರು ಇದ್ದಾರೆ, ನಮ್ಮ ಪಾರ್ಟ್ಸ್ ತಗೊಳ್ಳೋದು ಸ್ಪೇರ್ ಪಾರ್ಟ್ಸ್, ಅವ್ರ ಹತ್ರ ನಾವು ಕೊಡಿಸಿದ್ದು 2 ತಿಂಗಳು ಟೈಮ್ನಲ್ಲಿ ಅವ್ರು 3-4 ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ರು. ಕ್ಲಿಯರ್ ಆದಮೇಲೆ ಯಾವಾರ ಏನೂ ಇದ್ದಿಲ್ಲ, ಬರೀ ಚೀಟಿ ನಡೀತಾ ಇತ್ತು. ಹುಡುಗಿಗೆ ಸಂಬಂಧ ನಮ್ಮದು ನಮ್ಮ ಮಾಮ ಮಾಡಿರೋದು ಸಂಬಂಧ ಕರೆಕ್ಟಾಗಿತ್ತು. ಆವಾಗ ಸ್ಟಾರ್ಟಿಂಗ್ ಮದುವೆ ಹತ್ರ ಟೈಮ್ನಲ್ಲಿ ಏನು ಮಾಡ್ಬಿಟ್ರು ಇವ್ರು ಅಂದರೆ ನಮಗೆ ಸಾಲ ಕೊಡಿಸಿ 5 ಲಕ್ಷ ಅವಾಗ ಮದುವೆ ಮಾಡ್ತೀನಿ ಅಂತ ಕುತ್ಕೊಂಡ್ಬಿಟ್ರು. ಆ ಟೈಮ್ಗೆ ನಾವು ಬೇಡ, ನಮಗೆ ಮದುವೆನೇ ಬೇಡ, ಸಾಲನೂ ಕೊಡಿಸಲ್ಲ, ಏನೂ ಬೇಡ, ಡೈರೆಕ್ಟ್ ಚೀಟಿ ಏನಿದೆ ಚೀಟಿ ಮುಗಿಯ ಮಾತಾಡೋಣ, ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಮ ಮನೆ ಜಾಗದಲ್ಲಿ ನಾವು ಇದ್ದಿದ್ದು. 3 ದಿವಸ ಆದಮೇಲೆ ಅವ್ರ ಮಗಳು ಫೋನ್ ಎತ್ಕೊಂಡು ವಿಡಿಯೋ ಮಾಡ್ಬಿಟ್ಟು ನೀವು ನನ್ನ ಮದುವೆ ಆಗಿಲ್ಲ ಅಂದರೆ ನಾವು ಈ ಥರ ಮಾಡ್ಕೊತೀನಿ ಆ ಥರ ಮಾಡ್ಕೊಂತೆ ಅಂತ ಹೇಳಿದ್ರು. ನಾವು ತಿರ್ಗಾ ಆ ಮನೆಗೆ ಹೋಗಿ ಅವ್ರ ಅಪ್ಪ ಅವ್ರ ಅಮ್ಮನ ಮುಂದೆ ಹೇಳಿದ್ವಿ. ಆ ಮಾತಿಗೆ ಅವ್ರ ಅಪ್ಪ ಅಮ್ಮ ಆಯ್ತು ನಾವು ಬೈದಿ ಇಟ್ಕೊಂತೀವಿ ಅಂತ ತಿರ್ಗಾ ಹೇಳಿದ್ರು. ತಿರ್ಗಾ 2 ಡೇಸ್ ಬಿತ್ತಾದ್ಮೇಲೆ ನನಗೆ ಫೋನ್ ಮಾಡಿದ್ರು. ಅದು ಬೇರೆ ನನ್ನ ಹತ್ರ ಇದಿದೆ, ರೆಕಾರ್ಡ್ಸ್ ಇದೆ. ನಾನು ಟ್ಯಾಬ್ಲೆಟ್ಸ್ ತಿನ್ಕೊಂತೀನಿ ಸತ್ತೋಗ್ಬಿಡ್ತೀನಿ ಅಂತ ನನಗೆ ಆ ಥರ ಅವಾಗ ಟಾರ್ಚರ್ ಮಾಡ್ತಾ ಇದ್ರು. ಅವಾಗ ಏನು ಮಾಡಿದ್ರು, ಡೈರೆಕ್ಟಾಗಿ ನಾವು ಹೋಗ್ಬಿಟ್ಟು ಮದುವೆ ಮುಂಚೆ ಅವಾಗ ನಾವು ಡೈರೆಕ್ಟಾಗಿ ಏನು ಬಂದ್ರು, ಟೀ ಕಾಫಿನಲ್ಲಿ ನೀವು ಮದುವೆ ಮಾಡ್ಕೊಳ್ಳಿ, ಬೀಗ್ ಊಟ ನಾವು ಮಾಡ್ಕೊಂತೀವಿ ಅಂತ ಈ ಮಾತು ಹೇಳಿದ್ರು. ಯಾರಿಗೂ ಈ ಮಾತು ತಗೊಬನ್ನಿ ಇದಕ್ಕೆ ಓಕೆ ಮಾಡ್ಕೊಂಡ್ರೆ, ನೀವು ಯಾಕೆ ಮಾಡ್ಕೊಳ್ಳೋ ಅಂತ, ಇಲ್ಲ ನನ್ನ ಮರ್ಯಾದೆ ಇರಲ್ಲ, ನಂದು ಇದಿರಲ್ಲ ಅಂತ ನಮ್ಮ ಮತ್ತೆ ಹೇಳ್ತಾ ಇದ್ರು. ನಿಮ್ಮ ಮರ್ಯಾದೆ ಇಲ್ಲ ಇದಿಲ್ಲ ಅಂದ್ರೆ ನೀವು ದುಡ್ಡು ಇದ್ರೆ ಮಾಡಿ, ಇಲ್ಲ ಅಂದ್ರೆ ಟೀ ಕಾಫಿನಲ್ಲಿ ಮದುವೆ ಮಾಡಿ ಅಂತ ಹೇಳಿದೆ. ಆ ಮಾತಿಗೆ ಕೇಳಿಲ್ಲ. ಆಮೇಲೆ ನೀವು ಕೊಡಿಸ್ಲೇಬೇಕು ಅಂತ ಇದೆಲ್ಲ ಮಾಡಿದ್ರು. ಆಮೇಲೆ ಆಯ್ತು ಹೆಂಗೋ ಹಂಗೆ ಅವನ ಹತ್ರ ನಾವು ಫಸ್ಟ್ ಸೇಟು ಹತ್ರ ಕೊಡಿಸಿರೋದು ಅಮ್ಮನ ಜಾಗದಲ್ಲಿ 5 ಲಕ್ಷ ಕೊಡಿಸಿದ್ವಿ. ಕೊಡಿಸಿ ಅದು ಕರೆಕ್ಟಾಗಿ ಕಟ್ಕೊಂಡೋಗಿ ಅವನು ಚೀಟಿ ಹಾಕಿದ ಇವ್ರ ಜೊತೆಯಲ್ಲಿ, ಕರೆಕ್ಟಾಗಿ ಚೆನ್ನಾಗಿತ್ತು. ಆಮೇಲೆ ಆಗೋ ಕಾರ್ಡ್ನ ಸೋಮವಾರ ಫೋನ್ ಮಾಡಿದರು ನಮ್ಮ ಅತ್ತೆ ನಮ್ಮ ಅಮ್ಮನಿಗೆ, ಸ್ವಲ್ಪ ನಮ್ಮ ಇವ್ರ ಮದುವೆ ಇದೆ, ಸ್ವಲ್ಪ ಮನೆಯಲ್ಲಿ ಉಡುವೆ ಇದ್ರೆ ಕೊಡಿ, ಹಾಕೊಂಡು ಬಂದು ಕೊಡ್ತೀವಿ ಅಂದರು. ನಾವು ಅದಕ್ಕೆ ಆ ಮಾತಿಗೆ ಕೊಡೋಲ್ಲ. ಯಾಕೆ ಕೊಡೋಲ್ಲ ಅಂದರೆ, ಹೊಸ ಮದುವೆ ಆಗಿದ ತಕ್ಷಣ 2 ವಾರಕ್ಕೆ ನನ್ನ ಮಿಸ್ಸಸ್ಗೆ ಕತ್ತಿಗೆ ಚೈನ್ ಹಾಕಿದೆ. ನಾನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ ಒಂದು ದಿವಸ ಬಟ್ಟೆ ಕೊಡೋಕ್ಕೆ. ಆವಾಗ ಹಾಲ್ನಲ್ಲಿ ನನಗೆ ಟೀ ಕುಡಿಯೋಕ್ಕೆ ಬಂದರು, ಟೀ ಕುಡೀರಿ ಅಂತ. ಆವಾಗ ರೂಮ್ಗೆ ಹೋಗಿ ಅಂತ ನಮ್ಮ ಮಿಸ್ಸಸ್ ಹೇಳಿದ್ರು, ನಮ್ಮ ಅಮ್ಮ ಅವ್ರ ಮಿಸ್ಸಸ್ ಅವ್ರ ಅಮ್ಮ ಹೇಳಿದ್ರು, ಅವರು ದೊಡ್ಡಮ್ಮ ಹೇಳಿದ್ರು. ಆವಾಗ ನಾನು ರೂಮ್ ಒಳಗಡೆ ಹೋಗಿ ಇಮಿಡಿಯೇಟ್ 1-2 ಸೆಕೆಂಡ್ ಆದಮೇಲೆ ಹಾಲ್ನಲ್ಲಿ ಬಂದು ನೋಡಿದ್ರೆ ಹಾಲ್ನಲ್ಲಿಲ್ಲ, ಇನ್ನೊಂದು ರೂಮ್ನಲ್ಲಿ ಇದ್ರು. ಆಮೇಲೆ ಬನ್ನಿ ಹರ್ಷಿಯಾ ಮನೆಗೆ ಹೋಗೋಣ ಅಂತ ಬಂದರೆ ಹರ್ಷಿಯಾ ಆವಾಗಲೇ ಕತ್ನಲ್ಲಿ ಹಿಂಗೆ ಬಟ್ಟೆ ಎತ್ತು ನೋಡಿದ್ರೆ ಚೈನ್ ಇಲ್ಲ. ಅವಾಗಲೇ ನಾನು ರೆಡಿಯನ್ನು ಇಟ್ಕೊಂಡ್ಬಿಟ್ಟೆ, ಹೊಸ ಮದುವೆ 2 ದಿವಸಕ್ಕೆ 2 ವಾರಕ್ಕೆ. ಆಮೇಲೆ ಸಂಬಂಧ ಹಾಳಾಗ್ಬಾರ್ದು ಅಂತ ಮಾತಾಡ್ತೀನಿ. ಆಮೇಲೆ ಈಗ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಅವ್ರ ಬಗ್ಗೆ ಎಲ್ಲೋ ಒಂದ್ ರೀತಿಯಾಗಿ ಅನುಮಾನ ಇತ್ತು ಅಥವಾ ಅಂತಂದ್ರೆ ಒಂದು ನಿಮ್ ಕಡೆ ತಪ್ಪಿರೋದು ಏನು ಅಂತಂದ್ರೆ ನೀವು ಅಷ್ಟು ಬೇಗ ನೀವು ನಂಬ್ಕೊಂಡಿದ್ದೀರಾ, ಅವ್ರನ್ನ ಮದುವೆ ಮಾಡಿದ್ರೆ ಅದು ನೀವು ತಪ್ಪು ಮಾಡಿದ್ದೀರಾ. ಓಕೆ, ಅದಾದ್ಮೇಲೆ ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಹಿಂದೆಯೂ ಕೂಡ ಒಂದು ಇದೇ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ಈ ಕಾರ್ಯಕ್ರಮವನ್ನ ಮಾಡಿರುವಂತಹ ಸಂದರ್ಭದಲ್ಲಿ ನಾನು ನೇರವಾಗಿ ನಮ್ಮ ಪೊಲೀಸ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವ್ರ ಹತ್ರ ಒಂದು ಪ್ರಶ್ನೆ ಮಾಡಿದ್ದೆ. ಇಷ್ಟೆಲ್ಲ ಆಗ್ತಾ ಇದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋಂಥ ನನಗೆ ಬಹಳ ಪ್ರಶ್ನೆ ಹುಟ್ಟುತ್ತಾ ಇದೆ. ಇಲ್ಲಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ಆ ಒಂದು ಸರೌಂಡಿಂಗ್ ಅಲ್ಲಿ ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಈ ಹಿಂದೆ ನಾವು ಕೇಳಿರೋ ಅಂಥದ್ದು, ದುಡ್ಡು ಕೇಳ್ತಾರೆ, ಯಾವುದೇ ನೀವು ಕೇಸ್ ತಗೊಂಡೋದ್ರೂ ಕೂಡ ದುಡ್ಡು ಕೇಳಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ಜ್ಞಾನ ಭಾರತಿ ಅಲ್ಲಿ ಹೋಗ್ಬಿಟ್ಟು ಅಥವಾ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ನೀವು ಅಲ್ಲಿ ಆ ಒಂದು ಸರೌಂಡಿಂಗ್ ಅಲ್ಲಿ ಹೋದ್ರೆ ದುಡ್ಡು ಕೊಟ್ರೆ ಮಾತ್ರ ಅಲ್ಲಿ ಕೆಲಸ ಆಗುತ್ತಾ? ಹಾಗಾದ್ರೆ ಇಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ವಾ? ಹಾಗಾದ್ರೆ ಇವಾಗ ದುಡ್ಡು ಕೊಟ್ಬಿಟ್ಟು ಇವರು ಎಲ್ಲೋ ಅವ್ರು ಬಂದು ಅರ್ಷಿಯಾನೋ ಅಥವಾ ಮತ್ತೊಬ್ರು ಬಂದು ಇವ್ರು ಕೊಲೆ ಮಾಡ್ಬೇಕು ಅಂತಿದ್ರೆ ಅಲ್ಲಿ ಕೆಲಸ ಆಗ್ಬಿಡುತ್ತಾ? ಹಾಗಾದ್ರೆ ಈ ಸಂಬಂಧಪಟ್ಟಂತೆ ಇವಾಗ ಎಲ್ಲಾ ಪೊಲೀಸರು ಈ ರೀತಿ ಅಂತ ನಾನು ಹೇಳಕ್ಕಾಗುದಿಲ್ಲ, ಅಥವಾ ಎಲ್ಲಾ ಕೇಸಲ್ಲೂ ಕೂಡ ನಮ್ಮ ಪೊಲೀಸರು ಇದು ಮಾಡಿದ್ದಾರೆ ಅಂತ ನಾನು ಹೇಳಕ್ಕಾಗುದಿಲ್ಲ. ಕೆಲವೊಂದು ಕೇಸ್ಗಳಲ್ಲಿ ಆದಷ್ಟು ಬೇಗ ವಿತಿನ್ 24 ಅವರ್ಸ್ ಅಥವಾ 48 ಅವರ್ಸ್ ಅಲ್ಲಿ ಕೇಸ್ಗಳನ್ನ ಸಾಲ್ವ್ ಮಾಡಿರುವಂತಹ ಉದಾಹರಣೆಗಳು ಇದ್ದಾವೆ. ಆದ್ರೆ ನಮ್ಮ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಇಂಥ ಕೇಸ್ಗಳನ್ನ ಅಥವಾ ಇಂಥ ಒಂದು ಪ್ರಕರಣಗಳನ್ನ ಯಾಕೆ ಗಮನ ಕೊಡ್ತಾ ಇಲ್ಲ, ಅಥವಾ ಅಲ್ಲಿ ಆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೋ ಅಥವಾ ಮತ್ತೊಬ್ಬ ಅಧಿಕಾರಿ ಇರ್ತಾರೋ ಅಂತವ್ರ ವಿರುದ್ಧ ಕ್ರಮ ಯಾಕೆ ತಗೋತಾ ಇಲ್ಲ, ಅಥವಾ ಯಾಕೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಮತ್ತೆ ಹುಟ್ಟುತ್ತಾ ಇದೆ. ಕಳೆದ ಬಾರಿಯೂ ಕೂಡ ಇದನ್ನೇ ಹೇಳ್ತಾ ಇದೆ, ಇವತ್ತು ಕೂಡ ಇದನ್ನೇ ಹೇಳ್ತಾ ಇದೆ. ಯಾಕೆ ಅಂತಂದ್ರೆ ಇಂತಹ ಪ್ರಕರಣಗಳು ಇಲ್ಲಿ ನಿಲ್ಲಬೇಕು, ಡೇ ಬೈ ಡೇ ಕಡಿಮೆ ಆಗಬೇಕು. ಆದ್ರೆ ಕ್ರೈಮ್ ರೇಟ್ಸ್ ಏನಾಗ್ತಾ ಇದೆ, ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಹೌದು ಈ ಒಂದು ಪ್ರಕರಣದಲ್ಲಿ ಮೇಡಮ್, ನಾನು ಅಡ್ವೊಕೇಟ್ ಆಗಿರುವಂತಹ ಮಸೀನಾ ಖಾನ್ ಅವ್ರ ಹತ್ರ ಮಾತಾಡೋಕೆ ಇಷ್ಟಪಡ್ತೀನಿ. ಇವಾಗ ಎಲ್ಲ ಕೇಸ್ ಅಂತೂ ನಿಮಗೆ ಗೊತ್ತಿದೆ ಏನಾಗಿದೆ ಹೇಗೆ ಅಂತ ಹೇಳಿ. ಇಲ್ಲಿ ಒಂದು ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಅರ್ಷಿಯಾ ತಾಜ್ ಏನು ಅಟ್ಯಾಕ್ ಮಾಡಿದ್ರಲ್ಲ, ಕೊಲೆ ಮಾಡ್ಲಿಕ್ಕೆ ಅಲ್ಲವೇ, ಇವ್ರ ವಿರುದ್ಧ ಯಾವ ರೀತಿ ಕ್ರಮ ಆಗಬಹುದು? ಅದಾದ್ಮೇಲೆ ಸೆಕೆಂಡು, ಪೊಲೀಸ್ ಅವ್ರಿಗೆ ಏನು ಇವ್ರಿಗೆ ನ್ಯಾಯ ಕೊಡಿಸಿಲ್ಲ ಅಥವಾ ಇಗ್ನೋರ್ ಮಾಡಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇರಲಿ ಅಥವಾ ಯಾರೇ ಒಬ್ಬ ಅಧಿಕಾರಿನೇ ಇರಲಿ, ಅವರನ್ನ ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಅಥವಾ ಅವ್ರ ವಿರುದ್ಧ ಯಾವ ರೀತಿಯ ಕ್ರಮ ಆಗುವಂತ ಸಾಧ್ಯತೆ ಇದೆ ಕಾನೂನಿನ ಪ್ರಕಾರ? ಪೊಲೀಸ್ಗೆ ನೀವು ಕಡ್ಕೊಂಡು ಚೀಕಂಬರ್ರಿ, ನಮಗೆ ನ್ಯಾಯ ಬೇಕು ಸರ್ ಅಂದ್ರೆ ಇದಕ್ಕೆ ಅವರು ಒಂದು ಮಾತು ಕೇಳಿಲ್ಲ. ನಾನು ಅದನ್ನೇ ಹೇಳ್ತೀನಿ ಮೇಡಮ್, ನನಗೆ ಜಾಸ್ತಿ ಭಯ ಆಗ್ತದೆ ಇವಾಗ. ಇಲ್ಲಿ ನಿಮ್ಮ ಹತ್ರ ಮಾತಾಡ್ತೀನಿ ಮೇಡಮ್, ನೀವು ಹೇಳಿ.
ಯಾವ ರೀತಿಯ ಕ್ರಮ ತಗೋಬಹುದು? ನಾವು ಹೇಳೋ ಪ್ರಕಾರ ಇವಾಗ ಇವ್ರ ಮೇಲೆ ಏನು ಹಲ್ಲೆ ಆಗಿದೆ ಅದು ಪ್ರೀ ಪ್ಲಾನ್ ಆಗಿ ಇವ್ರ ಸೊಸೆ ಮತ್ತೆ ಅರ್ಷಿಯಾ ತಾಜ್ ಸೊಸೆ ಮತ್ತೆ ಅವರಮ್ಮ ರೆಹನಾ ತಾಜ್ ಇಬ್ರು ಸೇರಿ ಪ್ರೀ ಪ್ಲಾನ್ ಮಾಡಿದ್ದಾರೆ. ಇದರಲ್ಲಿ ಪ್ರೀ ಪ್ಲಾನ್ ಮಾಡಿ ಇವರು ಪ್ಲಾನ್ ಪ್ರಕಾರ ಮನೆ ಒಳಗಡೆ ನುಗ್ಗಿದ್ದಾರೆ. ಬಟ್ ಇಲ್ಲಿ ರಾಬ್ರಿ ಹೇಳೋಕ್ಕಿಂತ ಜಾಸ್ತಿ ಅಟೆಂಪ್ಟ್ ಟು ಮರ್ಡರ್ ಆಗಿದೆ ಅಲ್ಲಿ. ಸರಿ, ಅಟೆಂಪ್ಟ್ ಮರ್ಡರ್ ಆಗಿದ್ರೆ ಇವಾಗ ಅವ್ರ ವಿರುದ್ಧ ಯಾವ ಒಂದು ಸೆಕ್ಷನ್ ಅಡಿ ಇದಾಗಬಹುದು? ಅದರಲ್ಲಿ ಪೊಲೀಸ್ ಅವ್ರಿಗೆ ಅವರು 112ಗೆ ಫೋನ್ ಮಾಡಿ ಕರೆಸಿ ಇವರೆಲ್ಲ ಆ ಘಟನೆ ಪೊಲೀಸ್ ಅವ್ರು ನೋಡಿದ್ದಾರೆ. ಮತ್ತೆ ಅಲ್ಲೇ ಸ್ಪಾಟ್ ಅಲ್ಲೇ ಅವ್ರ ನೈಬರ್ಸ್ ಯಾರಿದ್ರು ಅವರು ಹೋಗಿ ಅವ್ರಿಗೆ ಕಾಪಾಡಿ ಅವ್ರಿಗೆಲ್ಲ ಅದು ಬುರ್ಕಾ ಏನು ಹಾಕ್ಕೊಂಡಿದ್ರು, ಬುರ್ಕಾನೇ ಅಂತ ಅಲ್ಲ, ಅವರು ಫೇಸ್ ಮುಚ್ಕೊಳ್ಳೋಕ್ಕೆ ಅವರು ಫೇಸ್ ಕಾಣಬಾರ್ದು ಅಂತ ಅವ್ರು ಏನು ಹಾಕ್ಕೊಂಡಿದ್ರು ಅದೆಲ್ಲ ತೆಗ್ದು ನೋಡಿದ್ರೆ ಸೊಸೆ ತಾಯಿ ಇಬ್ರು ಇದ್ರು. ಆವಾಗ ಅಲ್ಲೇ ಕೂಡಿಸಿ ಅವ್ರಿಗೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವ್ರಿಬ್ಬರನ್ನ. ಅಲ್ಲಿವರೆಗೂ ಇವ್ರಿಗೆ ತುಂಬಾ ಬಾಯಿಯಲ್ಲಿ ಮೂಗಿಂದ ಮತ್ತೆ ಎಲ್ಲ ಕಡೆಯಿಂದ ಎಲ್ಲಿ ಕಿವಿಯಲ್ಲಿ ರಕ್ತ ಫುಲ್ ಬಂದ್ಬಿಟ್ಟಿದೆ, ಕಣ್ಣೆಲ್ಲ ಏನೋ ಖಾರ ಪುಡಿ ಹಾಕಿದ್ದಾರೆ, ಮತ್ತೆ ಬಾಯಿಯಲ್ಲಿ DDT ಪೌಡರ್ ಅದು ಹಾಕ್ಬಿಟ್ಟಿದ್ದಾರೆ. ಎಲ್ಲ ಅಟೆಂಪ್ಟ್ ಮಾಡಿಬಿಟ್ಟಿದ್ದಾರೆ ಅವರು. ಹೆಂಗೋ ಇವರು ಪ್ರಾಣ ಇದು ಮಾಡಿ ಲಾಕ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಆಚೆ ಬಂದಿದ್ದಾರೆ. ಬಟ್ ಯಾವಾಗ ಪೊಲೀಸ್ ಅವ್ರಿಗೆ ಒಪ್ಸಿದ್ದಾರೆ ಇವರು ಇಬ್ಬರನ್ನ, ಅಲ್ಲಿಗೆ ಹೋದ್ಮೇಲೆ ಅವ್ರು ಏನು ಮಾಡಿದ್ದಾರೆ ಪೊಲೀಸ್ ಅವರು, ಏನಾಯಿತು ವಿತೌಟ್ ಎನ್ಕ್ವೈರಿ ವಿತೌಟ್ ಏನು ಆಗ್ದಿರಾ ಅವ್ರು ಏನು ಮಾಡಿದ್ದಾರೆ ಪೊಲೀಸ್ ಅವರು, ಜ್ಞಾನ ಭಾರತಿ ಪೊಲೀಸ್ ಅವರು ಬಿಟ್ಟು ಕಳಿಸಿದ್ದಾರೆ. ಆವಾಗ್ಲೇ ಅವರು ಮನೆಗೆ ಹೋಗಿದ್ದಾರೆ. ಆಮೇಲೆ ಇವ್ರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರೆ ಆವತ್ತು ಕಂಪ್ಲೇಂಟು ತಗೊಂಡಿಲ್ಲ. ಯಾಕಂದ್ರೆ ಅದು ಏನು ಕೈಯಿಂದ ಹೊಡೆದಿರೋದಲ್ಲ ಅಂತ ನಮ್ಮ ಕ್ಲೈಂಟ್ ಹೇಳಿದ್ದಾರೆ. ಕೈಯಿಂದಾನೇ ಹೊಡೆದ್ರೂ ಮರ್ಡರ್ ಆಗತ್ತೆ, ಯಾಕಾಗಲ್ಲ? ಕೈಯಿಂದ ಹೊಡೆದ್ರೆ ಮರ್ಡರ್ ಆಗಲ್ವಾ? ಹೌದು. ಏನ್ ವೆಪನ್ಸ್ ತಗೊಂಡ್ ಬರ್ಬೇಕಾ? ಅದೇ ಹೇಳ್ತಾ ಇದಾರಂತೆ, ವೆಪನ್ಸ್ ಯೂಸ್ ಮಾಡಿಲ್ವಾ? ಅಲ್ಲ, ಇವಾಗ ಆ ಒಂದು ಏನು ಅಟ್ಯಾಕ್ ಆಗಿರೋ ಟೈಮಲ್ಲಿ ಇವ್ರ ಮೇಲೆ ಹಲ್ಲೆ ಆಗಿರೋದು ಬಿಟ್ಟು ಅಲ್ಲಿ ಬೇರೆ ಏನೂ ಆಗಿಲ್ಲ ಇಲ್ಲ ಅಲ್ವಾ? ಸೊ ಅಲ್ಲಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಾ ಇದೆ, ಇವ್ರನ್ನ ಕೊಲೆ ಮಾಡುವಂತ ಉದ್ದೇಶನೇ ಅವ್ರದಿರೋಂಥದ್ದು ಅಂತ ಗೊತ್ತಾಗ್ತಿದೆ. ಬೇರೆಯವ್ರೇನೋ ಹೊಡೆದಾಡ್ಕೊಂಡಿದ್ದಾರೆ ಅಥವಾ ಬೇರೆ ಏನೋ ಎತ್ಕೊಳಕ್ ಇದ್ ಮಾಡಿದ್ದಾರೆ ಅಂತಂದ್ರೂ ನಾವೇನೋ ಹೌದಪ್ಪ ಇವ್ರ ಕಳ್ತನಕ್ಕೋಸ್ಕರ ಮಾಡಿರ್ಬೋದು ಅಂತ ಹೇಳ್ಬೋದು. ಅಲ್ಲಿ ಅಂತದ್ದೇನು ನಡೆದಿಲ್ಲ. ಹೌದು, ಆ ತರ ಆಗಿ ಅವತ್ತು FIR ತಗೊಂಡಿಲ್ಲ. ಇವ್ರು MLC ಮಾಡಿದ್ದಾರೆ. ಇವ್ರಿಗೆ ನೈಬರ್ಸ್ ಎಲ್ರು ಅಲ್ಲಿ ಯಾವ ದೊಡ್ಡ ಬಸ್ತಿ ಏರಿಯಾ ಅಲ್ಲಿ ಇವ್ರ ಮನೆ ಅಕ್ಕಪಕ್ಕ ಎಲ್ರು ನೋಡಿದ್ದಾರೆ. ಎಲ್ಲ ರಕ್ತ ಹೋಗ್ತಾ ಇರೋದು ಎಲ್ಲ ನೋಡಿನೋ. ಆಮೇಲೆ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಅವರು ಕೇರ್ಲೆಸ್ ಆಗಿ ಅವ್ರಿಗೆ ಏನೋ ಇವ್ರ ಏನು ತಮ್ಮ ಹೋಗಿದ್ರಂತೆ ಮಸೂದ್ ಅಂತ, ಅವ್ರಿಗೆ ಹೊಡೆದಿದ್ದಾರೆ. ಕಂಪ್ಲೇನೆಂಟ್ ಇವಾಗ ಯಾರು ಹೊಡೆದಿರೋದು? ಪೊಲೀಸ್ ಅವರೇ ಪೊಲೀಸರು ನಮ್ಮ ಅಮ್ಮನ್ಗೆ ನಾವು ಅವ್ರು ಹಿಡ್ಕೊಂಡು ಹೋಗ್ತಾ ಇದ್ರೆ ಯಾಕೆ ಬರ್ತಾರೋ ಅಂತ ತಪಾಲ್ ಮೇಲೆ ಜ್ಞಾನ ಭಾರತಿ ಸ್ಟೇಷನ್ ಇಂದ ನಮ್ಮ ಅಕ್ಕಗೆ ಈ ತರ ಮಾಡಿದಾರಲ್ಲ, ಕಂಪ್ಲೇಂಟ್ ತಗೊಳ್ಳಿ ಅಂದ್ರೆ ಉಲ್ಟಾ ಹೊಡೆದು ಅವ್ರಿಗೆ ಆಚೆ ಕಳಿಸಿದ್ದಾರೆ. ಆಮೇಲೆ FIR ತಗೊಳ್ತೀವಿ ಹೋಗಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಇವ್ರ ಅಮ್ಮಗೆ ಅಡ್ಮಿಟ್ ಮಾಡಿಕೊಂಡು ಹಾಸ್ಪಿಟಲಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ನೆಕ್ಸ್ಟ್ ಡೇ ಹೋದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರಂತೆ, ನಾನು FIR ಮಾಡಿಲ್ಲ, ಏನಿದೆ ಮಸೀದಿಯಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ನೀವು ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಇವಾಗ ಇದು ಅಟೆಂಪ್ಟ್ ಟು ಮರ್ಡರ್ ಆಗಿತ್ತು. ಇವರು ಆ ಪ್ರಕರಣ ದಾಖಲೆ ಮಾಡಬೇಕಾಗಿತ್ತು. ಬಟ್ ಇವರು ಏನ್ ಮಾಡಿದ್ದಾರೆ, ಅಂಡರ್ ಸೆಕ್ಷನ್ BNS ಪ್ರಕಾರ 134, IPS ಪ್ರಕಾರ 392 ಸೆಕ್ಷನ್ ಅಲ್ಲಿ ಏನ್ ಮಾಡಿದ್ದಾರೆ, ಅಟೆಂಪ್ಟ್ ಟು ರಾಬ್ರಿ ಆ ತರ ಮಾಡಿರೋದು ಅಂತ. ಅಟೆಂಪ್ಟ್ ಟು ರಾಬ್ರಿ ಅಂದ್ರೆ ರಾಬ್ರಿನೂ ಪ್ಲಸ್ ಮರ್ಡರ್ ಎರಡು ಆಗ್ತಾ ಇತ್ತು ಅಲ್ಲಿ. ಅವ್ರ ಇಂಟೆನ್ಷನ್ ಬರೀ ರಾಬ್ರಿ ಆಗಿದ್ದಿದ್ರೆ ಏನು ಇದು ಎಲ್ಲ ಎತ್ಕೊಂಡು ಅವ್ರು ಸೈಲೆಂಟ್ ಆಗಿ ಹೋಗ್ಬಿಡ್ತಾ ಇದ್ರು, ಹಲ್ಲೆ ಮಾಡ್ತಾ ಇರ್ಲಿಲ್ಲ ಅವ್ರ ಮೇಲೆ. ಇವರು ಏನ್ ಮಲ್ಕೊಂಡಿದ್ರು ಅವಾಗ ಬಂದು ಸಡನ್ ಆಗಿ ಅವ್ರ ಮೇಲೆ ಖಾರ ಪುಡಿ ಹಾಕೋದು,
ಏನು ಬಾಯಿಯಲ್ಲಿ ಸ್ಪ್ರೇ ಮಾಡಿಬಿಟ್ಟಿರೋದು ಕಣ್ಮೇಲೆ, ಅದು ಪೆಪ್ಪರ್ ಸ್ಪ್ರೇ ಪ್ಲಸ್ ಇದು ಬಾಯಿಯಲ್ಲಿ ಅದು ಪೌಡರ್ ಪಾಯ್ಸನ್ ತರ ಹಾಕ್ಬಿಟ್ಟಿರೋದು, ಅದೆಲ್ಲ ಪ್ರೂಫು ಇದೆ. ಬಟ್ ಅವರು ಆ ಎಲ್ಲ ಸ್ಪಾಟ್ ಅವರು ಬಂದಿದ್ದಾರೆ, ಹಾಜರ್ ಮಾಡಿದ್ದಾರೆ. ಬಟ್ ಬರೀ 134 BNS ಪ್ರಕಾರ 134 ಸೆಕ್ಷನ್ ಅಲ್ಲಿ ಇವರು FIR ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ಡೇ ಈವ್ನಿಂಗ್ ಮಾಡಿದ್ದಾರೆ. ಅಲ್ವರೆಗೂ ಅದು 134 ಮಾಡಿನೂ ಏನು ಅವ್ರಿಗೆ ಅರೆಸ್ಟ್ ಮಾಡೋದು, ಧಾರಾಳವಾಗಿ ಅವರು ಓಡಾಡ್ತಾ ಇದ್ದಾರೆ. ಏನ್ ಈ ತರ ಏನ್ ಮರ್ಡರ್ ಆದ್ಮೇಲೆ ರೆಸ್ಪಾನ್ಸಿಬಲ್ ತಗೊಳ್ತಾರ, ಏನ್ ಮರ್ಡರ್ ಮಾಡಿ ಅಂತ ಇನ್ಸಿಸ್ಟ್ ಮಾಡ್ತಾ ಇದಾರ ಪೊಲೀಸ್ ಅವರು. ಇವಾಗ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ, ಇವಾಗ ಬಿಫೋರೇ ನೀವು ಈ ತರ ಮಾಡ್ತಾ ಇದ್ರಲ್ಲ ಅಂತ ಅವ್ರ ಮೇಲೆ ಕ್ರಮ ತಗೊಂಡಿದ್ದಿದ್ರೆ ಅವರು ನೆಕ್ಸ್ಟ್ ಬೇರೆಯವ್ರಿಗೆ ಅದು ಪಾಠ ಆಗುತ್ತೆ. ಇಲ್ಲ ಈ ತರ ಮಾಡ್ತಾ ಇದ್ರೆ ಅವ್ರಿಗೆ ಕ್ರೈಮ್ ಜಾಸ್ತಿ ಆಗುತ್ತೆ ಸೊಸೈಟಿಯಲ್ಲಿ. ಈ ತರ ಮಾಡೋದು ಪೊಲೀಸು, ಅದು ಪಬ್ಲಿಕ್ ಸೇಫ್ಟಿ ಇಲ್ಲ ಇದರಲ್ಲಿ. ಏನು ಪ್ರಾಣ ಹೋಗಿಲ್ವಲ್ಲ ಅಂದ್ರೆ ಎಷ್ಟೋ ಕಡೆ ಡೈಲಿ ಎಷ್ಟೋ ಮರ್ಡರ್ಸ್ ಆಗ್ತಾ ಇದೆ. ಏನ್ ಪ್ರಾಣ ಮರ್ಡರ್ ಆಗ್ಲೇಬೇಕಾ ಇವ್ರ ಆಕ್ಷನ್ ತಗೊಳ್ಳಕ್ಕೆ? ಸಡನ್ ಆಕ್ಷನ್ ತಗೋಬೇಕು. ಏನಕ್ಕಿದ್ದಾರೆ ಪೊಲೀಸ್ ಅವರು? ಪಬ್ಲಿಕ್ ಕೇರ್ಗೋಸ್ಕರ. ಅವ್ರ ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಆಗ್ಬಾರ್ದು ಅಂತ. ಇದು ಅಟೆಂಪ್ಟ್ ಟು ಮರ್ಡರ್ ಇಸ್ ಅ ಕ್ರಿಮಿನಲ್ ಆಕ್ಟಿವಿಟಿ. ಅದು ಪ್ಲಸ್ ಇದರಲ್ಲಿ ಆಕ್ಷನ್ ತಗೊಂಡ್ರೆ ಕರೆಕ್ಟ್ ಆಗಿ ಎಷ್ಟು ವರ್ಷ ಅವ್ರಿಗೆ ಜೈಲ್ ಆಗ್ಬೋದು? ಇವಾಗ 109 ಅಲ್ಲಿ ಅಟೆಂಪ್ಟ್ ಟು ಮರ್ಡರ್ ಮೋರ್ ದೆನ್ 7 years ಆಗ್ತಾ ಇತ್ತು. 7 years ಅವರಿಗೆ ಜೈಲ್ ಆಗ್ಬೋದು, ಬಟ್ ಈಗಲೂ ಅವ್ರು ಅರೆಸ್ಟ್ ಆಗಿಲ್ಲ. ನೋಡಿ ಯಾವ ಮಟ್ಟಕ್ಕಿದೆ. 134 ಅಲ್ಲಿ ಅವರು ಕ್ಲೋಸ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಏನ್ ಕೈಯಿಂದ ಹೊಡೆದಿದ್ದಾರೆ ಅಂದ್ರೆ ಕೈಯಿಂದ ಕುದ್ಗೆ ಇದ್ ಮಾಡಿದ್ರೆ ಪ್ರಾಣ ಹೋಗುತ್ತೆ. ಕೈಯಿಂದ ವೆಪನ್ನೇ ಬೇಕಾ ಇವ್ರಿಗೆ? ವೆಪನ್ಸೇ ಬೇಕಾ? ಇಲ್ಲ ಇವಾಗ ಸಣ್ಣ ಪುಟ್ಟ ಕೇಸ್ ಅಂತ ಹೇಳ್ಬಿಟ್ಟು ಇವರು ಕೇರ್ಲೆಸ್ ಏನ್ ಮಾಡಿದ್ದಾರೆ, ಅದು ಸಣ್ಣ ಪುಟ್ಟ ಕೇಸ್ ಅಲ್ಲ. ಅದು ಪ್ರಾಣ ಹೋಗೋ ತರ ಅವ್ರು ಹೊಡೆದಿದ್ದಾರೆ. ಬಟ್ ಅವ್ರಿಗೆ ಕಾಣಿಸ್ತಾ ಇಲ್ಲ ಪೊಲೀಸ್ ಅವ್ರಿಗೆ. ಯಾಕಂದ್ರೆ ಇವರು ನೈಬರ್ಸ್ ಎಲ್ಲ ಏನಿದೆ ಇವ್ರಿಗೆ ಅಲ್ಲ ಕಾಣಿಸ್ತಾ ಇಲ್ಲ ಅಂತಲ್ಲ, ಇವ್ರಿಗೆ ಎಲ್ಲ ಕಾಣಿಸ್ತಾ ಇದೆ, ಎಲ್ಲ ಕಾಣಿಸ್ತಾ ಇದೆ. ಅವರು ಅದು ಏನು ಅಫೆನ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸೇವ್ ಮಾಡ. ಅಲ್ಲಲ್ಲ ಈಗ ಈ ಒಂದು ಕೇಸಲ್ಲಿ ಇವಾಗ ಗುಂಡಾ ಆಕ್ಟ್ ಏನಾದ್ರು ಅನ್ವಯ ಆಗುತ್ತಾ ಈ ಒಂದು ಕೇಸಲ್ಲಿ? ಇದು ಲೇಡೀಸ್ ಅಂತ ಗುಂಡಾ ಆಕ್ಟ್ ಬರಲ್ಲ ಅಂತ ಅಲ್ಲ, ಲೇಡೀಸೇ ಹೊಡೆದಿದಾರಲ್ಲ, ಗುಂಡಾ ಆಕ್ಟ್ ಇದು ಹೊಡೆದಿರೋದು, ಗುಂಡಾಸೇ ಅಲ್ಲ ಹೊಡೆಯೋದು. ಸರಿ, ಮತ್ತೆ ಗುಂಡಾ ಆಕ್ಟ್ ಇದ್ರಲ್ಲಿ ಈ ಕೇಸಲ್ಲಿ ಅನ್ವಯ ಆಗುತ್ತೆ ಅಂತಂದ್ರೆ ಗುಂಡಾ ಆಕ್ಟ್ ಅಡಿಯಲ್ಲಿ ಇವರು ಏನಾದ್ರು ಕೋರ್ಟ್ ಪ್ರೊಡ್ಯೂಸ್ ಮಾಡೋ ಹಾಗೆ ಇಲ್ಲ, ಡೈರೆಕ್ಟ್ ತಗೊಂಡೋಗಿ ಜೈಲ್ಗೆ ಹಾಕ್ಬೋದು ಕ್ರಿಮಿನಲ್ಸ್ ನ. ಹೌದು, ಬಟ್ FIR ಮಾಡಿಲ್ಲ ಇಲ್ಲಿ. 1 day 24 hours ಆದ್ಮೇಲೆ ಇವರು FIR ಮಾಡಿರೋದು. ಅದನ್ನು ಹೋಗಿ ಇವರು ಪ್ರೆಷರ್ ಮಾಡಿ, ಸರ್ ನಮ್ಗೆ ಏನಾದ್ರು ನ್ಯಾಯ ಕೊಡಿಸಿ, ನಮ್ಮ ತಾಯಿಗೆ ಈ ತರ ಆಗಿದೆ ಅಲ್ಲ ಅಂತ ಹೇಳಿದಕ್ಕೆ ಇವರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಅಲ್ಲಿ ಪೊಲೀಸ್ ಅವ್ರ ಮೇಲೆ ಪ್ರೆಷರ್ ಮಾಡಿದ್ದಾರೆ. ಆವಾಗ ಅವರು ಏನೋ ಒಂದು ಸೆಕ್ಷನ್ ಹಾಕಿ ಏನೋ ಒಂದು FIR ಮಾಡ್ಕೊಟ್ಬಿಟ್ಟಿದ್ದಾರೆ. ಬಟ್ ಏನೋ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ, ಏನು ತಗೊಂಡಿಲ್ಲ, ಏನು ಅರೆಸ್ಟ್. 134 ಅಲ್ಲಿ 392 ಅದು ಅಫೆನ್ಸ್. ಏನು ಅವ್ರು ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು ಕೋರ್ಟ್ಗೆ, ಅದನ್ನು ಮಾಡಿಲ್ಲ. ಅಲ್ಲಲ್ಲ ಯಾಕೆ ಈಗ ಜ್ಞಾನಭಾರತಿ ಪೊಲೀಸ್ ಅವ್ರ ಹತ್ರ ನಾನು ಒಂದು ಪ್ರಶ್ನೆ ಮಾಡ್ತೀನಿ. ಇವ್ರು ಎಷ್ಟೆಲ್ಲ ಸಾಕ್ಷಿಗಳು ಹೇಳ್ತಿದ್ದಾರೆ, ಅಲ್ಲಿರುವಂತಹ ನೇಬರ್ಸು, ಅಕ್ಕಪಕ್ಕದ ಮನೆಯವರು ಕೂಡ ಯಾವಾಗ ಅಟ್ಯಾಕ್ ಆಯಿತು, ಯಾವಾಗ ಈ ಮಹಿಳೆ ಕಿರ್ಚಾಡ್ತಾರಲ್ಲ ಆ ಟೈಮಲ್ಲಿ ಎಲ್ಲರೂ ಬಂದು ನೋಡಿದ್ದಾರೆ, ಕಣ್ಣಿಂದ ನೋಡಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳಿದ್ದಾವೆ, ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ನೋಡಿದ್ದಾರೆ. ಅದೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿ ನೀವು ಹೋಗಲ್ಲಿ ವಿಚಾರಿಸಿದ್ರೇ ಹೇಳ್ಬಿಡ್ತಾರೆ ಹಿಂಗೆಲ್ಲ ಆಯ್ತು ಅಂತ ಹೇಳಿ. ಒಂದು ಕಡೆ ಈ ತರ ಸಾಕ್ಷಿ ಇಟ್ಕೊಂಡು ಕೂಡ ಇವ್ರು ಯಾವುದೇ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಯಾಕೆ? ನಿಮಗೆ ಬೇರೆ ಕಡೆ ಏನಾದ್ರೂ ಒತ್ತಡ ಇದೆಯಾ? ನಿಮಗೆ ಬೇರೆ ರೀತಿ ಏನಾದ್ರೂ ಮೇಲಿಂದ ಏನಾದ್ರೂ ಒತ್ತಡ ಇದೆಯಾ? ಇಂತಹ ಕೇಸ್ಗಳಲ್ಲಿ ನೀವು ಯಾವ್ದು ರೆಸ್ಪಾನ್ಸ್ ಮಾಡಬಾರ್ದು ಅಂತ ಬೇರೆ ತರ ಏನಾದ್ರೂ ಒತ್ತಡ ಇದೆಯಾ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಇದೆಲ್ಲದಕ್ಕೂ ಕೂಡ ಉತ್ತರ ಯಾರು ಕೊಡ್ತಾರೆ? ಹಾಗಾದ್ರೆ ಇದೆಲ್ಲದಕ್ಕೂ ಕೂಡ ಉತ್ತರ ಯಾರು, ರೆಸ್ಪಾನ್ಸ್ ಯಾರಾಗ್ತಾರೆ ಇದಕ್ಕೆ? ಅಕಸ್ಮಾತ್ ಅವರಿಗೆ ಹೆಚ್ಚು ಕಡಿಮೆ ಆಗಿ ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಾರ್ದು, ಆತರ ಏನಾದ್ರೂ ಆಗಿದ್ದಿದ್ರೆ, ಅವತ್ತು ಆ ಮಹಿಳೆ ಕೊಲೆನೇ ಮಾಡಿ ಹೋಗಿದ್ದಿದ್ರೆ ಅವಾಗ ನೀವು FIR ಹಾಕೊಳ್ತಿದ್ರ? ಹಾಗಾದ್ರೆ ಯಾವಾಗ ಇವರು ಈಗ ಅಡ್ವೊಕೇಟ್ ಹೇಳಿರುವಂತ ಆಕ್ಟ್ಸ್ ಎಲ್ಲವೂ ಕೂಡ ಅವಾಗ ನೀವು ಅನ್ವಯ ಮಾಡ್ಕೊತಿದ್ರ? ಹಾಗಾದ್ರೆ ಇಲ್ಲಿ ನೀವು ಒಂದು ವಿಚಾರ ಹೇಳ್ತಾ ಇದ್ರಿ, ಪೊಲೀಸರು ಹೇಳ್ತಾರಂತೆ, ಜ್ಞಾನಭಾರತಿ ಪೊಲೀಸರು ಹೇಳ್ತಾರಂತೆ, ನೀವು ಹೋಗಿ ಮಸ್ಜಿದಲ್ಲಿ ಇದೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ, ಮಸ್ಜಿದಲ್ಲೇ ನೀವು ಈ ಪ್ರಕರಣ ನೀವು ಸಾಲ್ವ್ ಮಾಡ್ಕೊಂಡು ಹೋಗಿ ನೀವು FIR ಹಾಕಲ್ಲ ಅಂತ. ಹಾಗಾದ್ರೆ ಜ್ಞಾನಭಾರತಿ ಪೊಲೀಸ್ ಅವ್ರಿಗೆ ನಾನು ನೇರ ಪ್ರಶ್ನೆ ಮಾಡ್ತೀನಿ, ನೀವೇನು ಕತ್ತೆ ಕಾಯಕ್ಕಿದ್ದೀರಾ? ನೀವೆಲ್ಲ ಏನು ಕತ್ತೆ ಕಾಯ್ತಾ ಇದ್ದೀರಾ? ನಿಮ್ಮ ಕೆಲಸ ಏನು? ಈ ಭಾಷೆ ನಾನು ಮಾತಾಡ್ಬೋದು ಅದು ಗೊತ್ತಿಲ್ಲ, ಆದ್ರೂ ನಾನು ಮಾತಾಡ್ತೀನಿ. ನೀವೇನು ಕತ್ತೆ ಕಾಯ್ತಾ ಇದ್ದೀರಾ?
ಪೊಲೀಸರಾಗಿದ್ದೀರಾ, ಪೊಲೀಸರಾದ್ರೆ ನೀವು ಮಸೀದಿಗೆ ನೀವು ಕಳಿಸ್ಬೇಕು ಈ ಒಂದು ಕೇಸ್ಗಳನ್ನ ಸಾಲ್ವ್ ಮಾಡಕ್ಕೆ, ಅಲ್ಲೋಗಿ ನಿಮ್ ನ್ಯಾಯ ಸಿಗುತ್ತೆ ಅಂತಂದ್ರೆ ಮತ್ ನೀವೇನಕ್ಕಿದ್ದೀರಾ? ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಏನಕ್ಕೆ ಸಂಬಳ ತಗೋತಾ ಇದ್ದೀರಾ? ಆ ಹುದ್ದೆ ಮೇಲೆ ಹಾಕಿದ್ದೀರಾ? ಆ ಹುದ್ದೆಗಳಿಗೆ ನೀವು ಲಾಯಕ್ಕೆ ಇಲ್ವಾ? ಹಾಗಾದ್ರೆ ಲಾಯಕ್ಕಿಲ್ಲ ಅಂತಂದ್ರೆ ಕೆಲಸ ಬಿಟ್ಟು ಹೋಗಿ. ಮತ್ತೆ ಇಲ್ಲ ಅಂತಂದ್ರೆ ಇಂಥದಕ್ಕೆ ನೀವು ರೆಸ್ಪಾನ್ಸ್ ಮಾಡಿ ಫಸ್ಟ್ ನ್ಯಾಯ ಕೊಡಿಸಿ. ನೀವು ಮಸೀದ್ಗಳು ಹೋಗ್ಬಿಟ್ಟು ನೀವು ಕೇಸ್ ಸಾಲ್ವ್ ಮಾಡ್ಕೊಳ್ಳಿ ಅಂತಂದ್ರೆ ಕಾನೂನು ಮುಂದೆ ಮಸೀದಿ ಅಥವಾ ಚರ್ಚು ಅಥವಾ ದೇವಸ್ಥಾನ ಯಾವುದು ದೊಡ್ಡದಲ್ಲ. ಕಾನೂನಿನಷ್ಟೇ ಇಲ್ಲಿ ಎಲ್ಲದಕ್ಕೂ ಕೂಡ ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ಕೂಡ ಪೊಲೀಸರು ಅದನ್ನ ನಮಗೆ ಪಾಠ ಹೇಳ್ಬೇಕು. ಕಾನೂನು ಅಂದ್ರೆ ಏನು ಅಂತ ಹೇಳಿ ಅವ್ರು ಹೇಳ್ಬೇಕು. ಆದ್ರೆ ಇಲ್ಲಿ ಅವರೇ ಹೇಳ್ತಾರಂತೆ, ಜ್ಞಾನ ಬರ್ತಿ ಪೊಲೀಸರು ಏನ್ ಕಪ್ಪೆ ಕಾಯ್ಕಿದಾರ ಅಥವಾ ಏನ್ ಮಾಡಕ್ಕಿದಾರ ಅಂತ ನನಗಂತೂ ಗೊತ್ತಿಲ್ಲ. ಹೋಗಿ ಮಸೀದಿಯಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತಾರಂತೆ, ಮತ್ ತಾವೆಲ್ಲ ಕೂತ್ಕೊಂಡು ಅಲ್ಲಿ ಏನ್ ಕಿತ್ತು ದಬಾಕ್ತಾ ಇದೀರ ಅಂತ ನನಗಂತೂ ಗೊತ್ತಿಲ್ಲ. ಇದಕ್ಕೆ ಉತ್ತರ ಯಾರು ಕೊಡ್ತಾರೆ? ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಯಾರಿದ್ರಲ್ಲ ಆ ಟೈಮಲ್ಲಿ, ಅದಕ್ಕೆ ಅವರೇ ಉತ್ತರ ಕೊಡಬೇಕು. ನೆಕ್ಸ್ಟ್ ನಮ್ಮ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವ್ರದ್ದು ಉತ್ತರ ಕೊಡಬೇಕು, ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಮಸೀದಿ ಕಳಿಸ್ತಾರೆ ಅಂತಂದ್ರೆ ಮತ್ತೆ ಅವರೆಲ್ಲ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ನನಗಂತೂ ಗೊತ್ತಿಲ್ಲ. ಮತ್ತೊಂದು, ಇಲ್ಲಿ ಇವರು FIR ಹಾಕಕ್ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ಏನೋ ಸಮಸ್ಯೆ ಹೇಳಕ್ ಹೋಗ್ತಾ ಇದಾರೆ ಅಂತಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತಿದಾರಂತೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಿಜವಾಗ್ಲೂ ಇದನ್ನ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯನಾ? ಇವಾಗ ನಮಗೆ ಏನೋ ಆಗುತ್ತೆ, ಇವ್ರಿಗೆ ಏನೋ ಆಗುತ್ತೆ, ಮತ್ತೊಬ್ಬರಿಗೆ ಏನೋ ಆಗುತ್ತೆ, ನಾವೆಲ್ಲ ಬಿಟ್ಬಿಡಿ. 3rd ಪರ್ಸನ್ ಯಾರೋ ಒಂದ್ ಕೇಸ್ ತಗೊಂಡು ಹೋಗಿರ್ತಾರೆ, ಈ ತರ ಆಗ್ತಾ ಇದೆ ನಮ್ಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾರೆ. ಅವಾಗ ಅವ್ರ ಮೇಲೆ ಹೊಡೆದು ಬಡ್ದು ಕಳಿಸ್ತೀರಾ ನೀವು? ಹಲ್ಲೆ ಮಾಡೋದು ಅಥವಾ ದಬ್ಬಾಳಿಕೆ ಮಾಡೋದು ಅಷ್ಟೇನಾ ಪೊಲೀಸವ್ರ ಕೆಲಸ? ವಿಶೇಷವಾಗಿ ಜ್ಞಾನ ಭಾರತಿ ಪೊಲೀಸರು ಕೇಳ್ತಾರೆ ನಾನು ಈ ಪ್ರಶ್ನೆನ. ಇಲ್ಲ ಅವ್ರು ಹೇಳ್ತಾ ಇದಾರೆ, ಅವ್ರ ಸಂಬಂಧಿಕರು ಯಾರೋ ಹೋಗಿ ನಮ್ಮ ಪರವಾಗಿ ಅವ್ರ ಪರವಾಗಿ ಹೇಳಕ್ ಹೋಗಿದ್ರೆ ಈ ತರ ಆಗಿದೆ, ದಯವಿಟ್ಟು ನಮ್ಗೆ ರೆಸ್ಪಾನ್ಸ್ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ, ರಕ್ಷಣೆ ಕೊಡಿ ಆ ಸಂದರ್ಭದಲ್ಲಿ ಅಂತ ರಕ್ಷಣೆ ಕೊಡ್ಬೇಕಾಗಿರುವಂತ ಪೊಲೀಸರೇ ಇಲ್ಲಿ ಹಲ್ಲೆ ಮಾಡಿ ಕಳಿಸ್ತಾರೆ ಅಂತಂದ್ರೆ ಇನ್ನು ಮತ್ತೆ ಏನಕ್ಕೆ ಕಾನೂನು ಸುವ್ಯವಸ್ಥೆ? ಏನಕ್ಕೆ ಇದೆಲ್ಲ ಬೇಕಾ? ಹಾಗಾದ್ರೆ ನೀವ್ ಏನಕ್ಕಿದ್ದೀರಾ? ಹೋಗ್ಲಿ ಆ ಒಂದು ಜ್ಞಾನ ಬರ್ತಿ ಪೊಲೀಸರೆಲ್ಲ ಏನ್ ಮಾಡ್ತಾರೆ, ಒಂದ್ ಕೆಲಸ ಮಾಡಿ, ಎಲ್ಲ ರಿಸೈನ್ ಮಾಡಿ ಹೋಗ್ಬಿಡಿ ಅಲ್ಲಿಂದ. ಇಲ್ಲ ಅಂತಂದ್ರೆ ನಮ್ಮ ಗೃಹ ಸಚಿವರು ಇಂತ ಒಂದು ಕೇಸ್ಗಳನ್ನ ನೋಡಿ ಅಲ್ಲಿರುವಂತ ಅಧಿಕಾರಿಗಳ ವಿರುದ್ಧ ಮೊದಲನೇದಾಗಿ ನೀವು ಕ್ರಮ ತಗೋಬೇಕು. ಮಸೀದಿಗೆ ಕಳಿಸ್ತಾರಂತೆ, ಅವ್ರನ್ನೇ ಹಲ್ಲೆ ಮಾಡಿ ಕಳಿಸ್ತಾರಂತೆ, ಏನಾಗ್ತಾ ಇದೆ? ಹಾಗಾದ್ರೆ ಸರಿ, ಅಲ್ಲೊಂದ್ ಸ್ವಲ್ಪ ದುಡ್ಡು ಬಿಸಾಕಿದ್ರೆ ಎಲ್ಲವೂ ಕೇಸ್ ಸಾಲ್ವ್ ಆಗ್ತಿತ್ತಾ? ನನ್ ಮೊದಲನೇದಾಗಿ ಇಮ್ರಾನ್, ನಾನು ನಿಮ್ಮ ಹತ್ರ ಕೇಳಕ್ ಇಷ್ಟಪಡ್ತೀನಿ. ಈಗ ಅವ್ರು ಹೋಗಿದ್ದಾರೆ, ನೀವು ಇಷ್ಟೆಲ್ಲ ಮಾಡಿದೀರಾ ಅಂತಂದ್ರೆ ನಿಮ್ಮ ವೈಫ್ ಯಾರು, ಅರ್ಷಿಯಾ ತಾಜ್ ಅವರಿಗೆ ಅಷ್ಟೊಂದು ಚೆನ್ನಾಗಿ ಹೇಗೆ ರೆಸ್ಪಾನ್ಸ್ ಮಾಡಿದ್ರು ಪೊಲೀಸ್ ಅವರು? ಕಾರಣ ಏನಿರ್ಬೋದು ಅದಕ್ಕೆ? ಅದಕ್ಕೆ ಕಾರಣ ಅದು ಏನೋ ಗೊತ್ತಾಗಿಲ್ಲ ಮ್ಯಾಮ್. ಅವ್ರಿಗೆ ನಾವು ಹೊಡೆದ್ರು, ನಾವು ಬಿದ್ರು, ಸೈಡ್ ನಲ್ಲಿ ಕುತ್ಕೊಳ್ಳಿ ನಿಮ್ಗೆ ಅರೆಸ್ಟ್ ಮಾಡಿದ್ರು ಅಂತ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಅವರು ಸೈಡ್ ಆಗಿ ನಿಲ್ಸಿದ್ರು. ನಮ್ಗೆ ಒಳ್ಳೆ, ನಾವೇನೋ ಅವ್ರ ಹತ್ರ ಭಿಕ್ಷೆ ಕೇಳೋ ತರ ಹೋಗಿದೀವಿ, ಆ ತರ ಮಾಡಿದ್ರು ರೇಟ್. ಈಗ ನಮ್ಮ ಮಾರುತಿ ನಗರ್ಗೆ ಗ್ಯಾನ್ ಬರ್ತಿ ಬರುತ್ತೆ, ನಾವು ಗ್ಯಾನ್ ಬರ್ತಿಗೆ ಹೋಗ್ಬೇಕು. ಈ ತರ ಘಟನೆ ನಡೆದ್ರೆ ಈ ತರ ರೆಸ್ಪಾನ್ಸ್ ಕೊಟ್ಟರೆ ನಾವು ಬೇರೆ ಏರಿಯಾಗೆ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕಾಗತ್ತೆ ಆಗಲ್ಲ ಅಲ್ವಾ? ಈ ಗ್ಯಾನ್ ಬರ್ತಿ ಬಂದಿದೆ ಅಂತ ನಾವು ಹೋಗಿ ನೀವು ಬೇರೆ ಕಡೆ ಹೋದ್ರು ಕೂಡ ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ದು ಬರುತ್ತೆ ನೀವು ಅಲ್ಲೇ ಕಳಿಸ್ತಾರೆ. ಇವ್ರು ಈ ತರ ರಿಯಾಕ್ಟ್ ಮಾಡಿದ್ರೆ ನಮ್ಗೆ ನಾವು ಹೋಗಿ ಕೇಳ್ತಾ ನಮ್ ನ್ಯಾಯ. ಇವ್ರಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋ ಅದೇ ಮೇನ್. ರೆಡ್ ಹ್ಯಾಂಡ್ ಹಿಡಿದು ಓಡೋಗ್ತಾ ಇರೋ ಜನ ಇಟ್ಕೊಂಡು ನಾವು ಇವ್ರ ಮುಂದೆ ಇದ್ ಮಾಡಿದೀವಿ. ಆಪೋಸಿಟ್ ನಿಲ್ಸಿದೆ. ಅವ್ರಿಗೆ ಎರಡೇ ಆಪ್ಷನ್ಗಳಿರೋದು. ನೀನ್ ಯಾಕಮ್ಮ ನಿನ್ನ ಹ್ಯಾಂಡಲ್ ಇಂದ ಬಂದಿದ್ದು ಯಾರಿಗೆ ನಮ್ಮ ಅತ್ತೆ ಕೇಳ್ತಾ ಇರೋದು. ನೀನ್ ಯಾಕಮ್ಮ ನಿಮ್ಮ ಅತ್ತೆಗೆ ಹೊಡಿತಾ ಇದ್ರೆ ನೀನೇನ್ ಮಾಡ್ತಾ ಇದ್ದ ಅಂತ ನಮ್ಮ ಮಿಸಸ್ ಕೇಳಿದ್ರು. ನಿನ್ ಸೊಸೆಯಾಗಿ ನಿಮ್ಮ ಅತ್ತೆಗೆ ಕಾಪಾಡಿಸ್ಬೇಕಾ ಕಿಚ್ಚಾಡ್ಬೇಕಾ ಎರಡೇ ಮಾತಾಡಿದ್ರು ನಮ್ಮ ಮುಂದೆ. ಅದಾದ್ಮೇಲೆ ನನ್ಗೆ ಏನೇಂದ್ರು, ನಿಮ್ FIR ಆಯ್ತು, ನೀವು ಹೋಗಿ ಮನೆಗೆ ಅಂತ ಹೇಳ್ಬಿಟ್ಟು TC ಇವ್ರ ಮನೆಗೆ ಹೋಗ್ಬಿಟ್ಟು ವೆರಿಫೈ ಮಾಡ್ಬಿಟ್ಟು ಮನೆ ಬಾಕ್ಲಾಗ್ಬಿಟ್ಟು ಇಮ್ರಾನ್ ನೀವು ಬೇರೆ ಕಡೆ ಹೋಗಿ ಮಲಗಬೇಕು ಒಂದ್ 2-3 ದಿನ ಅಂದ್ರು. ನಾನೇನ್ ಮಾಡ್ದೆ, ಆಯ್ತಾ ಅಂತ ಓಕೆ ಅಂತ ಮಾಡ್ಬೇಕು. ನಾನು ನಾಳೆ ದಿವಸ ಶುಕ್ರವಾರ FIR ಕಾಪಿ ಈಸ್ಕೊಂಡ್ ಬರೋ ಅಂತ ಹೋಗಿದ್ರೆ ಆವಾಗ ವಿಷಯ ಗೊತ್ತಾಗಿರೋದು FIR ಮಾಡಿಲ್ಲ ಇವರು. ಅವ್ರು ನೋಡಿದ್ರೆ ಆಮೇಲೆ ನಮ್ಮ ಅತ್ತೆ ಮಿಸಸ್ ಅವರೆಲ್ಲ ಸ್ಟೇಟಸ್ ಹಾಕೊಂಡಿದ್ದಾರೆ ಅವ್ರ ಮನೆಯಲ್ಲಿ. ಏನ್ ಸ್ಟೇಟಸ್ ಹಾಕಿದ್ರು? ಅವ್ರ ಮನೆಯಲ್ಲಿ ಸ್ಟೇಟಸ್ ನಾವು ಹಿಂಗೆ ಅದು ಯಾವ್ದೋ ಕಾಮಿಡಿ ಸ್ಟೇಟಸ್ ಇನ್ನೆಲ್ಲ ಸ್ಟೇಟಸ್. ನಾನ್ ನೋಡಿದ್ರೆ ಇವ್ರ ಜೇಲ್ನಲ್ಲಿ ಇದು ಹೆಂಗ್ ಸ್ಟೇಟಸ್ ಹಾಕ್ತಾರೆ ಅಂತ ನನಗೆ ರಾತ್ರಿನೇ ಡೌಟ್ ಇತ್ತು. ನನ್ ರಾತ್ರಿ ಹೋಗೋಣ ಅಂತ ನನ್ನ ಹಾಸ್ಪಿಟಲ್ ಇದೆ. ಆಮೇಲೆ ನಾನು ಬೆಳಗ್ಗೆ ಹೋಗಿ ನೋಡಿದ್ರೆ ಇವ್ರಿಗೆ ಬಿಟ್ಟು ಕಳ್ಸಿದ್ರೆ ಅವ್ರು ಅದಕ್ಕೆ ಸ್ಟೇಟಸ್ ಹಾಕೊಂಡಿದ್ದಾರೆ. ನಮ್ಗೆ ಅವಾಗ ನ್ಯಾಯ ಯಾರು ಕೊಡ್ಬೇಕು ಸರ್? ನಾವು ಈಗ ನಮ್ಮ ಅಮ್ಮನ್ಗೆ ಏನು ಹೆಚ್ಚು ಕಡಿಮೆ ಆಗ್ಬಾರ್ದು. ನಾನು ಎಲ್ಲಿ ಹೋಗ್ಬೇಕು ನ್ಯಾಯಗಳು? ಇವ್ರು ಹೋಗ್ಬಿಟ್ಟಾದ್ಮೇಲೆ ನಾನ್ ನ್ಯಾಯ ನನ್ಗೆ ಏನ್ ಬೇಕಾಗಿದೆ? ನಮ್ ತಾಯಿ ನನ್ನ ತಲೆ ಮೇಲೆ ಇಲ್ಲ ಅಂದ್ರೆ ನನ್ಗೆ ಏನ್ ನ್ಯಾಯ? ನನ್ಗೆ ಇಷ್ಟೆಲ್ಲ ಆದ್ಮೇಲೂ FIR ಹಾಕಿಲ್ಲ, ಅವ್ರು ಆರಾಮಾಗಿ ಸ್ಟೇಟಸ್ ಹಾಕೊಂಡು ಕೂತಿದ್ದಾರೆ. ಇನ್ನೊಂದೇನಂದ್ರೆ ಹುಡುಗಿ ಮಾಮ ಬಂದು ಫೋನ್ ಮಾಡ್ಬಿಟ್ಟು ಬೇರೆ ಬೇರೆ ತರ ರೀತಿಯಲ್ಲಿ ಮಾತಾಡ್ತಾ ಇರೋದು, ನನ್ಗೆ ಇವ್ರು ಗೊತ್ತು ಅವ್ರು ಗೊತ್ತು ಅಂತ. ಅದು ಬರೀ ಇದಿದೆ. ಸ್ಟೇಷನ್ ಅಲ್ಲಿ ಹೇಳ್ತಾ ಇದ್ದಾನೆ ಅವ್ರ ಮಾಮ, ನನ್ಗೆ ಇವ್ರು ಗೊತ್ತು ಅವ್ರು ಗೊತ್ತು ಅವ್ರ ತಲೆ ಇದು. ನಾನು ಅವಾಗ ಗೊತ್ತು ಏನಾದ್ರು ಹೆಸರು ಹೇಳಿದ್ರ? ಅವ್ರ ಹೆಸರು ಆಸಿಫ್ ಅಂತ. ನಮ್ಮ ಅವರಿಗೆ ಯಾರು ಗೊತ್ತು ಅಂತ ಹೇಳಿದ್ದಾರೆ. ಅವ್ರ ರೌಡಿಸಮ್ ಅಂತ ಅವ್ರ ಹೆಸರು ಹೇಳ್ತಾ ಇದ್ರು, ಯಾರ್ಯಾರ್ದು ಹೆಸರು ಹೇಳ್ತಾ ಇದ್ರು. ಆ ಡಿಪ್ರೆಷನ್ ನಲ್ಲಿ ಇದ್ದೆ ನಾನು ಹೇಳಿದ್ರೆ ಕಾನೂನು ಪ್ರಕಾರ ಹೋಗ್ತೀನಿ, ನೀನ್ ಏನ್ ಬೇಕನ್ನ ಮಾಡು, ನ್ಯಾಯ ನನ್ಗೆ ಸಿಗ್ಬೇಕು, ನನ್ನ ಹತ್ರ ವಿಟ್ನೆಸ್ ಗಳು ಇದಾರೆ, ಪ್ರೂಫ್ಸ್ ಇದಾರೆ, ಎಲ್ಲ ಎವಿಡೆನ್ಸ್ ಎಲ್ಲ ಜೊತೆನಲ್ಲಿ ಇದಾರೆ, ನೀನ್ ಏನ್ ಬೇಕಂದ್ರೆ ಮಾಡಂತ ಆಸಿಫ್ ಒಬ್ಬ ಅವ್ರು ಹೇಳ್ದ ಅವ್ರ ಮಾಮ. ಅವ್ರಿಗೆ ನಮ್ಮ ಮಿಸಸ್ ಅವ್ರ ಮಾಮಗಳು 3 ಜನ, ಇಬ್ರು ಏನ್ ಮಾತಾಡ ಇವನ್ ಅಲ್ಲಿ ಸ್ಟೇಷನ್ ಹತ್ರ ಹೇಳಿದ್ ನನ್ಗೆ ಯಾರು ಆಸಿಫ್. ಅವಾಗ ನಾನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ತೋರಿಸ್ತಾ ಇದೀನಿ, ಸರ್ ಇವ್ರನ್ನೆಲ್ಲ ನಮ್ಗೆ ಈ ತರ ಇದ್ ಮಾಡ್ತದೆ ಅಂತ ಅವ್ರು ಏನು ಮಾತಾಡಿಲ್ಲ ನನ್ಗೆ. ಹಾಗಾದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಮತ್ತೊಂದು ಕಡೆ ಈ ಒಂದು ರೌಡಿಸಂ
ಎರಡು ಕಾಣಿಸ್ತಾ ಇದೆ ಇಲ್ಲಿ, ಹೌದಲ್ವಾ? ಇಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಥವಾ ರೌಡಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಇವ್ರು ಹೇಳೋ ಪ್ರಕಾರ ಅವರೆಲ್ಲೋ ನಮ್ಗೆ ಅವ್ರು ಗೊತ್ತಿದ್ದಾರೆ ಇವ್ರು ಗೊತ್ತಿದ್ದಾರೆ ಅಂತ ಹೇಳಿ ಬಿಲ್ಡಪ್ ಕೊಟ್ಟಿದಾರಂತೆ ಆ ಟೈಮಲ್ಲಿ. ಅದಕ್ಕೋಸ್ಕರ ಬಹುಶಃ FIR ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ FIR ಆಗಿಲ್ಲ, ಅದಕ್ಕೋಸ್ಕರನೇ ಕ್ರಮ ತಗೊಂಡಿಲ್ವೋ ಏನೋ ಗೊತ್ತಿಲ್ಲ, ವಿಶೇಷವಾಗಿ ಜ್ಞಾನಭಾರತಿ ಪೊಲೀಸರು. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ನಿಮಗೆ ಏನಾದ್ರೂ ಇಲ್ಲೇನಾದ್ರೂ ಪ್ರೆಷರ್ ಇದೆಯಾ ಅಂದ್ರೆ ನಿಮಗೆ ಯಾರೋ ಧಮಕಿ ಹಾಕೋದು ಅಥವಾ ಬೇರೆ ರೀತಿ ಏನಾದ್ರೂ ಸೆಟಲ್ಮೆಂಟ್ ಮಾಡ್ಕೊಂಡಿರುವಂತದ್ದು ಏನಾದ್ರೂ ಇದೆಯಾ, ಅದಕ್ಕೋಸ್ಕರ ಇಂಥವ್ರನ್ನ ಬಲಿ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಇವಾಗ ಇವ್ರು ಹೇಳ್ತಾ ಇದಾರೆ ಆ ಟೈಮಲ್ಲಿ ಅವ್ರು ಮಾತಾಡ್ತಿದಾರಂತೆ, ನಮಗೆ ಅವ್ರು ಗೊತ್ತು ಇವ್ರು ಗೊತ್ತು ಆ ರೌಡಿ ಗೊತ್ತು ಅಂತ ಹೇಳಿ. ಯಾವ ರೌಡಿ ಇದ್ರು ಅಷ್ಟೇ, ಯಾವ ಪ್ರಭಾವಿ ವ್ಯಕ್ತಿ ಇದ್ರು ಅಷ್ಟೇ, ಅವ್ನು ಎಷ್ಟೇ ದೊಡ್ಡವನಾಗಿದ್ರು ಅಷ್ಟೇ, ಕಾನೂನಿನ ಮುಂದೆ ಎಲ್ಲರೂ ಗುಲಾಮ್ರೆ, ಎಲ್ಲರಿಗೂ ಕೂಡ ಒಂದೇ ನ್ಯಾಯ. ಇಲ್ಲಿ ರೌಡಿನೇ ಇರ್ಲಿ, ದೊಡ್ಡ ಪ್ರಭಾವಿ ವ್ಯಕ್ತಿನೇ ಇರ್ಲಿ ಅಥವಾ ರಾಜಕಾರಣಿನೇ ಇರ್ಲಿ, XYZ ಯಾರೇ ಇರ್ಲಿ, ಎಲ್ಲರಿಗೂ ಒಂದೇ ನ್ಯಾಯ ಇರ್ಲಿ. ಮತ್ತದ್ ಹೇಗೆ ನೀವು ಈ ಒಂದು ಪ್ರೆಷರ್ ಅಲ್ಲಿ ಬಂದ್ಬಿಟ್ಟು ಇಂಥವ್ರನ್ನ ಬಲಿ ಮಾಡ್ತಾ ಇದ್ದೀರಾ? ಯಾರೋ ಗೊತ್ತಿದ್ದಾರೆ ಅಂತ ಹೇಳಿ. ತಾಯಿ ಮಗಳು ಇವರೇ ಇರೋದು ಮನೆಯಲ್ಲಿ. ನನಗೆ ಅವಳು ನೋಡಿ ಅಲ್ಲಿ ಹೊಡೆದಿನಿ, ಏನೇನು 5 ನಿಮಿಷ ಆಗ್ತಿದ್ರೆ ನನ್ನ ಜೀವನೇ ತೆಗೆದ್ಬಿಟ್ಟಿದ್ದೆ. ನಾನು 2 ವೀಲರ್ ಮೆಕ್ಯಾನಿಕ್ ಮ್ಯಾಮ್, 2 ವೀಲರ್ ವರ್ಕ್ ಮಾಡೋದು. ನಮ್ಮ ಮನೆಯಿಂದ 1.5 ಕಿಲೋಮೀಟರ್ ಇರೋದು ಗ್ಯಾರೇಜ್. ಇವ್ರಿಗೆ ಶುಗರ್ ಬೇರೆ ಇರೋದು. ಮಾಡ್ಬಿಡ್ತೀನಿ ನಾನು ಅಲ್ಲಿ ಇರಲ್ಲಪ್ಪ. ಆ ಮನೆಯಲ್ಲಿ ಗಾಬರಿ ಎದ್ಕೊಳ್ತಿದ್ದಾರೆ, ಆ ಮನೆಯಿಂದ ನಾನು ಖಾಲಿ ಮಾಡ್ಕೋತೀನಿ, ಅಲ್ಲಿಂದ ಹೋಗ್ತೀನಿ ಅಂದಿದ್ದಾರೆ. ವಯಸ್ಸು ಮುದುಕಿ, ನೀವು ಇಬ್ರು ವಯಸ್ಸವರು, ಕಾಲ್ ಮೇಲೆ ಕಾಲ್ ಮಡಗಿ ಒಂದೊಂದು ಕಪಾಳಿಗೆ ಹೊಡಿತಾರೆ. ಇವತ್ತು ನನಗೆಲ್ಲ ಇದು ಊದ್ಕೊಂಡಲೆ. ಆವಾಗ ನಮ್ಮ ಮಕ್ಕಳೆಲ್ಲ ಬಂದು ನೀರು ಹಾಕಿ ಎದ್ಬಿಟ್ಟು ನಮ್ಗಷ್ಟು ಇದಿಲ್ಲ, ವಿಡಿಯೋ ಹಿಡಿಯೋಣ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನಮ್ಗಷ್ಟು ಬುದ್ಧಿ ಇಲ್ಲ ಮೇಡಮ್, ಏನೋ ದುಡಿತಾರೆ. 4 ಗಂಡ್ಮಕ್ಳು ಎಲ್ಲ ಈಚೆ ಅವರೇ, ಆ ಕಡೆ ನನಗೆ ನೋಡಿ ನಾನು ಒಬ್ಬನೇ ನಮ್ಮ ಅಮ್ಮನ ಜೊತೆ ಅಲ್ಲಿ ಇರೋದು, ಸಾಕೊಂಡು ಇಟ್ಕೊಂಡು ಅದೇ ಕಾಟ. ನನ್ನ ತಾಯಿಗೆ ನೋಡ್ತಾನೆ ನೋಡಿ, ಅವ್ರ ಮುಖ ನೋಡ್ಬೋದು, ಆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಅವ್ರ ಮುಖ. ಆ ಮಹಿಳೆ ಇವರ ಸೊಸೆ ಹೊಡೆದಿರೋದು ಈಗಲೂ ಕೂಡ ಊದ್ಕೊಂಡಿದೆ, ಈಗಲೂ ಕೂಡ ಸ್ವೆಲ್ಲಿಂಗ್ ಕಡಿಮೆ ಆಗಿಲ್ಲ, ಗೊತ್ತಾಗ್ತಾ ಇದೆ. ನಮಗೆ ಇಷ್ಟೆಲ್ಲ ಗೊತ್ತಾಗ್ತಾ ಇದೆ ಅಂತಂದ್ರೆ ಮತ್ತೆ ಪೊಲೀಸವ್ರಿಗೆ ಯಾಕೆ ಗೊತ್ತಾಗ್ತಿಲ್ಲ? ಅಕಸ್ಮಾತ್ ಗೊತ್ತಾಗ್ತಾ ಇದೆ ಅಂತಂದ್ರೂ ಕೂಡ ಸುಮ್ಮನೆ ಕೂತಿದ್ದೀರಾ ಅನ್ನೋ ಪ್ರಶ್ನೆ ಇಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದೆ, ಇಷ್ಟೆಲ್ಲ ಗೊತ್ತಾಗ್ತಿದೆ, ನಮ್ಗೆ ಎಲ್ಲ ಕಾಣಿಸ್ತಾ ಇದೆ, ಆದ್ರೂ ಕೂಡ ನಿಮಗೇನು ಅನ್ನಿಸ್ತಾ ಇಲ್ವಾ? ಇಷ್ಟೆಲ್ಲ ಆಗ್ತಿದೆ ಅಂತಂದ್ರೆ ಕ್ರಮ ಯಾವಾಗ ತಗೋತೀರಾ ನೀವು? ಹಂಗಾದ್ರೆ ಇಷ್ಟೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳಿದಾವೆ, ಪ್ರೂಫ್ ಇದೆ ಅವ್ರ ಹತ್ರ. ಈ ರೀತಿಯಾಗಿ ಹಲ್ಲೆ ಮಾಡಿ ನೋಡಿ ಯಾವ ಮಟ್ಟಿಗೆ ಅವ್ರು ಹೆದರ್ಕೊಂಡಿದ್ದಾರೆ ಪಾಪ ಅಂತಂದ್ರೆ ಇಲ್ಲೇ ಗೊತ್ತಾಗ್ತದೆ ಎಷ್ಟು ಮುಗ್ಧರು ಅಂತ ನಾವೇ ಬಹುಶಃ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದ್ರೆ ನನ್ ಮನೆ ಖಾಲಿ ಮಾಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ, ನಾನು ಮನೆ ಖಾಲಿ ಮಾಡಿ ಬೇರೆ ಕಡೆ ಹೋಗ್ತೀನಿ ಅಂತ. ಹಾಗಾದ್ರೆ ಹಲ್ಲೆ ಮಾಡಿರೋರು, ಕಳ್ತನ ಮಾಡಿರೋರು ಅಥವಾ ಬಂದು ರಾಬರಿ ಮಾಡಿರೋರು, ಕ್ಲೀನ್ ಆಗಿ ಒಂದು ಕ್ರಿಮಿನಲ್ ಪ್ಲಾನಿಂಗ್ ಮಾಡ್ಕೊಂಡಿರೋರು, ಅವ್ರಿಗೆ ಭಯ ಭಕ್ತಿ ಇಲ್ಲ, ಅವ್ರು ಆರಾಮಾಗಿ ರಾಜಾರೋಷವಾಗಿ ಸ್ಟೇಟಸ್ ಹಾಕೊಂಡು ಓಡಾಡ್ತಿದಾರಂತೆ. ಆದ್ರೆ ಇಲ್ಲಿ ಪಾಪ ಹಲ್ಲೆಗೆ ಒಳಗಾಗಿರೋಂಥವ್ರು ಹೆದರ್ಕೊಂಡು ಮನೆ ಬಿಟ್ಟು ಹೋಗ್ಬೇಕಂತೆ. ಇದು ಯಾವ ನ್ಯಾಯ ರೀ? ಇದು ಯಾವ ನ್ಯಾಯ? ಹಾಗಾದ್ರೆ ನಮ್ಗೇನಕ್ಕೆ ಕಾನೂನು ಸುವ್ಯವಸ್ಥೆ? ಏನಕ್ಕೆ ಒಂದಷ್ಟು ನಿಯಮಗಳಿದೆ, ಅದೇನಕ್ಕೆ? ಮತ್ತೆ ಇಲ್ಲಿ ಇವಾಗ ಮೇಡಮ್ ಹೇಳ್ತಾ ಇದ್ರು ಗುಂಡಾ ಆಕ್ಟ್ ಕೂಡ ಅನ್ವಯ ಆಗುತ್ತೆ ಅಂತ ಹೇಳಿ. ಯಾವ್ದು ಆಕ್ಟ್ ಅಡಿ ಇವ್ರು ತಲೆ ಕೆಡ್ಸ್ಕೊಂಡಿಲ್ಲ ಪೊಲೀಸವರು? ಹೋಗ್ರಿ ಯಾವ್ದೋ ಮಸೀದಿಯಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಕಳ್ಸವ್ರೆ. ಏನಾದ್ರೂ ಅವ್ರ ನ್ಯಾಯ ಕೇಳಕ್ ಹೊಡೆದ್ರೆ ಒಡೆದು ಕಳ್ಸವ್ರೆ. ದಯವಿಟ್ಟು ಸೀಮಂತ್ ಕುಮಾರ್ ಸಿಂಗ್ ಅವರು ನಮ್ಮ ಪೊಲೀಸ್ ಕಮಿಷನರ್ ಆಗಿರುವಂತವ್ರು ಕನಿಷ್ಠ ಪಕ್ಷ ಇಂತಹ ಕೇಸ್ಗಳಲ್ಲಿ ಅಥವಾ ಇಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸ್ವಲ್ಪ ಕಣ್ಣಾಯಿಸ್ರಿ, ದಯವಿಟ್ಟು ಕಣ್ಣಾಯಿಸ್ಕೊಳ್ಳಿ. ನೋಡಿ ಏನಾಗ್ತಾ ಇದೆ ಅಂತ ಹೇಳಿ. ಒಂದ್ಸಲಿ ಆದ್ರೂ ಹೋಗ್ತೀರಾ ನೀವು ಅಂತ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗ್ತೀರಾ ಅಥವಾ ಅಧಿಕಾರಿಗಳ ಸಭೆ ಮಾಡ್ತೀರಾ? ಇತ್ತೀಚೆಗಷ್ಟೇ ನಮ್ಮ CM ಸಿದ್ದರಾಮಯ್ಯ ಅವರು ಕೂಡ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಒಂದು ಪಾಠ ಹೇಳಿದ್ದಾರೆ. ಏನ್ ಪಾಠ ಅಂತಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಹೇಗಿರ್ಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಜನರ ಸೇವೆ ಮಾಡ್ಬೇಕು, ಹೇಗೆ ನ್ಯಾಯ ಕೊಡಿಸ್ಬೇಕು, ಯಾವ ರೀತಿಯಾಗಿ ವರ್ತಿಸ್ಬೇಕು, ಅದೆಲ್ಲ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಅಥವಾ ಅವ್ರು ಯಾವ ತರ ಪಾಠ ಮಾಡಿದಾರೆ ಅಥವಾ ಆ ಪಾಠವನ್ನ ನಮ್ಮ ಪೊಲೀಸ್ ಅಧಿಕಾರಿಗಳು ಯಾವ ತರ ತಗೊಳ್ತಾ ಇದಾರೆ ಅಂತ ಗೊತ್ತಿಲ್ಲ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಈ ಒಂದು ಘಟನೆನೇ ಈ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೂ ಕೂಡ ಏನ್ ಮಾಡ್ತಾರೆ? ಹೆಚ್ಚೆಚ್ಚಾಗಿ ಏನ್ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ? ಏನ್ ಮಾಡ್ತಿದ್ರೆ ಅಂದ್ರೆ, ಒಂದು ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ತಲೆದಂಡ ಮಾಡ್ತಾರೆ. ಎಷ್ಟು ಅಮ್ಮಮ್ಮ ಅಂದ್ರೆ ಒಂದು 6 ರಿಂದ 8 ತಿಂಗಳು ಅವರಿಗೆ ಸಸ್ಪೆಂಡ್ ಮಾಡ್ತಾರೆ ಅಷ್ಟೇ. ಅದಾದ್ಮೇಲೆ ವಾಪಸ್ ಬೇರೆ ಹುದ್ದೆಗೆ ಅವ್ರನ್ನ ರೀಜಾಯಿನ್ ಮಾಡ್ಕೋತಾರೆ. ಎಷ್ಟೇ ಕ್ರಮ ಆಗೋದು. ಆದ್ರೆ ಇಲ್ಲಿ ಬಲಿಯಾಗೋದು ಯಾರು? ಇಂತಹ ಜನ, ಇಂಥವ್ರು ಬಲಿಯಾಗಿ ಹೋಗ್ತಾ ಇದಾರೆ. ಇವ್ರು ಆ ಮಟ್ಟಿಗೆ ಹೆದರ್ಕೊಂಡಿದ್ದಾರೆ ಮನೆ ಖಾಲಿ ಮಾಡ್ಕೋತೀನಿ ಅಂತಂದ್ರೆ. ಅವರಿಗೆ ಒಂದು ನಮ್ಮ ಪೊಲೀಸರು ಇದ್ದಾರೆ ಅಂತಂದ್ರೆ ಹೌದಪ್ಪ ನಾನು ಇಲ್ಲೇ ಇರ್ತೀನಿ, ನಾನು ಯಾಕೆ ಮನೆ ಖಾಲಿ ಮಾಡೋಗ್ಬೇಕು, ನನಗೆ ಇಲ್ಲಿ ನ್ಯಾಯ ಸಿಗುತ್ತೆ ಅಥವಾ ನನಗೆ ಪೊಲೀಸರಿಂದ ರಕ್ಷಣೆ ಸಿಗ್ತಾ ಇದೆ ಅನ್ನುವಂಥ ಫೀಲಿಂಗ್ ಅವ್ರು ಬರುತ್ತಲ್ಲ, ಅವಾಗ ನಿಜವಾಗ್ಲೂ ಪೊಲೀಸರು ಒಳ್ಳೆ ಕೆಲಸ ಮಾಡ್ತಿದಾರೆ ಅಂತ ಒಪ್ಕೊಳ್ತೀನಿ. ಅವಾಗ ಒಪ್ಕೊಳ್ತೀನಿ ಜ್ಞಾನ ಬರ್ತೀವಿ ಪೊಲೀಸರು ಹೌದಪ್ಪ ಅಂತ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಇಂಥವ್ರು ಹೌದು ಧೈರ್ಯದಿಂದ ಇರ್ತೀವಿ. ಪೊಲೀಸರು ಇದ್ಕೊಂಡು ಕೂಡ ಅವ್ರು ಓಡೋಗ್ಬೇಕು ಅನ್ನೋ ಯೋಚನೆಯಲ್ಲಿ ಇದ್ದಾರೆ.
ನನಗೆ ಸೇಫ್ಟಿ ಇಲ್ಲ ಅಂತ ಹೇಳಿ ಆ ಒಂದು ಚಿಂತೆಯಲ್ಲಿದ್ದಾರೆ. ದಯವಿಟ್ಟು ಇದಕ್ಕೆ ಉತ್ತರ ಯಾವಾಗ ಕೊಡ್ತೀರಾ? ಉತ್ತರ ಕೊಟ್ಟಿಲ್ಲ ಅಂತಂದ್ರೂ ಇಂಥವ್ರಿಗೆ ಮೊದಲನೇದಾಗಿ ನೀವು ನ್ಯಾಯ ಕೊಡಬೇಕು. ಇಂಥವ್ರ ವಿರುದ್ಧ ನೀವು ಆಕ್ಷನ್ ತಗೋಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಟೈಮಲ್ಲಿ ಯಾವ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ಅಂತ ಇವ್ರು ಹೇಳ್ತಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ರವಿ, ಆ ಟೈಮಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಅಲ್ಲಿ ಇದ್ರಂತೆ, ಕರೆಕ್ಟ್ ರೆಸ್ಪಾನ್ಸ್ ಮಾಡಿಲ್ಲ. ಸಂಬಂಧಪಟ್ಟಂತ ಬೇರೆ ಪೊಲೀಸರು ಇದ್ರು, ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ಇದೇನು ಹೊಸ ವಿಚಾರ ಏನಲ್ಲ. ಜ್ಞಾನ ಭಾರತಿ ಪೊಲೀಸರ ಹತ್ರ ಹೋದ್ರೆ ನಾವು ಹಣ ಕೊಡೋವರೆಗೂ ಕೂಡ ಏನು ಕೆಲಸ ಆಗುದಿಲ್ಲ ಅಂತ ಹೇಳಿ ಎಷ್ಟೊಂದು ಬಹಳ ಎಕ್ಸಾಂಪಲ್ಸ್ಗಳು ಇದ್ದಾವೆ. ಇದು ಹೇಗೆ ಇನ್ನ ಮುಂದುವರಿಯುತ್ತಾ ಅಥವಾ ಹೇಗೆ ಅಂತ, ಅಥವಾ ಕನಿಷ್ಠ ಪಕ್ಷ ಇಂಥವ್ರಿಗಾದ್ರೂ ನ್ಯಾಯ ಕೊಡಿಸ್ತೀರಾ ಅಂತ ಯಾವಾಗ ಆಗ್ಬೋದು ಇದೆಲ್ಲ? ಮೇಡಮ್, ಇಲ್ಲಿ ಪೊಲೀಸ್ ಅಧಿಕಾರಿಗಳ ವಿಶೇಷವಾಗಿ ನಾನು ಪೊಲೀಸರ ಬಗ್ಗೆನೇ ಮಾತಾಡ್ತೀನಿ. ಇಲ್ಲಿ ಇಷ್ಟೆಲ್ಲ ಇವಾಗ ಇವ್ರು ಹೇಳಿದ್ರು. ಈಗ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಮತ್ತೊಬ್ಬ ಪೊಲೀಸರು ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಅವ್ರ ವಿರುದ್ಧ ಯಾವ ರೀತಿ ಕ್ರಮ ಆಗ್ಬೋದು? ಸಸ್ಪೆಂಡ್ ಮಾಡ್ತಾರೆ, ಹೌದು ಸಸ್ಪೆಂಡ್ ಮಾಡ್ತಾರೆ ಗುರು. ನೀವು 6 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ವಾಪಸ್ ಸೇರಿಸ್ಕೋತಾರೆ, ಅದು ಬೇಡ ನನಗೆ. ಸಸ್ಪೆಂಡ್ ಬಿಟ್ಟು ಏನ್ ಮಾಡ್ಬೋದು? ಇವಾಗ ಅವರು ಏನು ಡ್ಯೂಟಿ ಇದೆ ಅವ್ರಿಗೆ, ಅವರು ಏನು ಮಾಡ್ಬೋದು ಅದು ಅವರು ಮಾಡ್ತಾ ಇಲ್ಲ. ಅದು ಏನು ಅವರು ಸೀಟ್ ಮೇಲೆ ಕೂತ್ಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ, ಅದು ಅವರು ಆ ಕರ್ತವ್ಯ ಮಾಡ್ತಾ ಇಲ್ಲ ಅಂದರೆ ಆ ಜಾಬಿಂದಾನೇ ಸಸ್ಪೆಂಡ್ ಅಲ್ಲ, ಪರ್ಮನೆಂಟ್ ಅವ್ರಿಗೆ ಇದು ಮಾಡಬೇಕು, ಆ್ಯಕ್ಷನ್ನು ತಗೋಬೇಕು. ಇವಾಗ ಹೈಯರ್ ಆಫೀಸರ್ಸ್ ಅವ್ರಿಗೆ ಆ ಥರ ಮಾಡಿದ್ರೆ ಅವ್ರಿಗೂ ಒಂದು ಶಿಕ್ಷೆ ಅಂತ ಅವ್ರ ಮೇಲೆ ಬಿಟ್ಟಿದ್ದು. ಏನು ಶಿಕ್ಷೆ ಅಲ್ಲ, ಈಗ ಕಾನೂನಿನ ಪ್ರಕಾರ ಯಾವ ಸೆಕ್ಷನ್ ಅಡಿ ಹೇಗೆ ಅವ್ರ ವಿರುದ್ಧ ಕ್ರಮ ಆಗ್ಬೋದು, ಅಥವಾ ಅವ್ರಿಗೂ ಕೂಡ ಯಾವ ಶಿಕ್ಷೆ ಆಗ್ಬೋದು ಹೆಚ್ಚೆಚ್ಚಾಗಿ? ಅದೇ ಏನು ನಿರ್ಲಕ್ಷ್ಯತೆ ಇದೆ, ಏನು ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ಅದರ ಪ್ರಕಾರ ಅವ್ರಿಗೆ ಈ ಇದರಲ್ಲಿ ಇದ್ದಾಗ ಅವರು ಏನು ಕರ್ತವ್ಯ ಇದ್ದು ಕರ್ತವ್ಯ ಮಾಡ್ತಾ ಇಲ್ಲ. ಅದಕ್ಕೆ ಹೈಯರ್ ಆಫೀಸರ್ಸ್ ಏನು DCP ಇದ್ದಾರೆ, ಅವರೆಲ್ಲ ಏನು ಆಕ್ಷನ್ ತಗೋಬೇಕು ಅವ್ರ ಮೇಲೆ ಬಿಟ್ಟಿದ್ದು. ಅಂದ್ರೆ ಏನ್ ನಿರ್ಲಕ್ಷ್ಯತೆ ಏನಿದೆ ಅವರೇ ಇದು ಮಾಡ್ಬೇಕು ಅಷ್ಟೇ. ಏನ್ ಮಾಡೋದು ಅವಾಗ ಕಂಪ್ಲೇಂಟ್ ಬರೆಯೋ ಟೈಮ್ನಲ್ಲಿ ಸಿಂಗಲ್ ಸ್ಟಾರ್ ಹೇಳ್ತಾರೆ, ಫೋಟೋ ಇದ್ರೆ ತೋರ್ಸು ರಕ್ತ ಬಂದಿದೆ ಅಂದ್ರೆ, ಯಾವ ಮಗ ಅಮ್ಮನ್ಗೆ ರಕ್ತ ಬರ್ತಾ ಇದ್ರೆ ಫೋಟೋ ಹೊಡ್ಕೊಂಡಿರ್ತಾರ ಯಾರೋ ಅವನ ಮಗ, ಆ ಫೋಟೋ ತೋರಿಸ್ಬೇಕು, ಇದೆಲ್ಲ ಹೇಳ್ಬೇಕು. ಅಂದ್ರೆ ಡಾಕ್ಟರ್ ಬಂದು ಕಂಪ್ಲೇಂಟ್ ಇಲ್ಲ ನಾನು ಆಸ್ಪತ್ರೆಯಲ್ಲಿ ಇದೆ, ಅವಾಗ ಡಾಕ್ಟರ್ ಬಂದಿದ್ರು ಕಂಪ್ಲೇಂಟ್ ಬರೆಯಕ್ಕೆ, ಇವ್ರಿಗೆ ಇಷ್ಟೆಲ್ಲ ಏಟ್ ಆಗಿದೆ. ಆಮೇಲೆ ಡಾಕ್ಟರ್ ಬಂದಿದ್ರು ಇಲ್ಲಿಗೆ ಸ್ಟೇಷನ್ಗೆ ಬಂದಿದ್ರು. ಇವ್ರು ಹೇಳ್ತಾ ಇದ್ರೆ ಸಿಂಗಲ್ ಸ್ಟಾರ್ ನೀವು ಫೋಟೋ ಹೊಡ್ಕೋಬೇಕಲ್ಲ ಅಂದ್ರೆ, ಯಾವ ಮಗ ಇಟ್ಕೊಂತಾನೆ ಅಮ್ಮನ್ಗೆ ರಕ್ತ ಹೋಗಿದ್ರೆ ಬಾಯಿನಲ್ಲಿ ಮೂವಿನಲ್ಲಿ ಹೊಡೆದಿರೋದು, ಇದಕ್ಕೆ ಇದೆಲ್ಲ ಓಪನ್ ಆಗಿದೆ, ಅವಾಗ ಫೋಟೋ ಹಿಡಿತಾನೆ ಯಾರೋ ಮಗ. ಆ ಡಾಕ್ಟರ್ ಬಂದು ಹೇಳ್ತಾ ಇದನ್ನ ಬರೀತಾನೆ ಕಂಪ್ಲೇಂಟ್ ನಲ್ಲಿ. ಆಮೇಲೆ MNC ರಿಪೋರ್ಟ್ ಅದೆಲ್ಲ ಬಂದಿದೆ. ಅದ್ ಬಂದಿದ್ರು ಏನೋ ಬಿಡೋ ಶುಗರ್ ಇರೋದು ಅಷ್ಟೇ, ಅದಕ್ಕೆಲ್ಲ ಆಗ್ತಾ ಇರ್ತದೆ ಅಂತ ಈ ತರ ಮಾತಾಡ್ತಾರೆ. ಇವ್ರಿಗೆ ಏನೋ ಬುಲ್ಡೆ ಓಪನ್ ಆಗಿದ್ರೆ ಇಲ್ಲ ಕೈ ಕಟ್ಟಕ್ ಬಿಚ್ಚಿದ್ರೆ ಇವ್ರಿಗೆ ಅವಾಗ ಇವ್ರು ನಮ್ಗೆ ನ್ಯಾಯ ಕೊಡ್ಸೋದು ಪೊಲೀಸರು. ಇಲ್ಲಾಂದ್ರೆ ಅವಾಗ ತಂಗ ಇವ್ರು ನ್ಯಾಯ ಕೊಡ್ಸಲ್ಲ. ಇವ್ರು ಅವಾಗ ತಂಗ ಇವ್ರಿಗೆ ಪ್ರೂಫ್ ಪರ್ಫೆಕ್ಟ್ ಆಗಲ್ಲ. ಈಗ ಡಾಕ್ಟರ್ ಬಂದು ಕಂಪ್ಲೇಂಟ್ ಬರೀತೀನಿ, ಅವ್ರು ಬರೋ ಕಂಡೀಷನ್ ಇಲ್ಲ ಅವರು ಅಂತ ಅವರೇ ಬಂದು ಬರ್ದಿದ್ರು. ಆಮೇಲೆ ತಿರ್ಗಾ FIR ಆಗಿದೆ ಅಂತ ತಿರ್ಗಾ ಅದಕ್ಕೂ ಕರೆದಿದ್ರು ಗುರುವಾರ ದಿವಸ. ಅದು ಸೈನ್ ಹಾಕ್ಸಿದ್ರು ನಮ್ಮ ತಾಯಿಯಿಂದ. ಅದೇನ್ ಪೇಪರ್ ಅದು ಏನ್ ಗೊತ್ತು ನಾವು ಓದಿರಲ್ಲ ಮ್ಯಾಮ್. ಆಮೇಲೆ ನಾನು ಶುಕ್ರವಾರ ಗೊತ್ತಾಗಿರೋದು ಇವ್ರು FIR ಮಾಡಿಲ್ಲ ಅಂತ. ನಮ್ಮ ಮನೆ ಕಡೆಯವರೆಲ್ಲ ನೋಡಿ, ಇಲ್ಲಿ ರಕ್ತ ಬಂದಿದೆ, ಅವ್ರಿಗೆ ಹಲ್ಲೆ ಆಗಿದೆ, ಅದಾದ ನಂತರ ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಬರುವಂತ ಕಂಡೀಷನ್ ಇಲ್ಲ ಅಂತೇಳಿ ಇವರು ಡಾಕ್ಟರ್ ಸಮೇತ ಕರ್ಕೊಂಡು ಹೋಗಿದ್ದಾರೆ. ಡಾಕ್ಟರ್ ಸಮೇತ ಕರ್ಕೊಂಡು ಹೋಗಿದ್ದಾರೆ ಇವರು. ಆದ್ರೆ ಆ ಟೈಮಲ್ಲಿ ಪೊಲೀಸರು ಇರ್ತಾರಲ್ಲ, ಸಿಂಗಲ್ ಸ್ಟಾರ್ ಇದ್ರಂತೆ ಆ ಟೈಮಲ್ಲಿ. ಸಿಂಗಲ್ ಸ್ಟಾರ್ ಅವ್ರು ಯಾರಿದ್ರಲ್ಲ ಆ ಟೈಮಲ್ಲಿ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ, ನಿಮ್ ಮನೆಗಳಲ್ಲಿ ಈ ತರ ಆಗಿದ್ರೆ ಹಿಂಗೆ ಮಾಡ್ತಿದ್ರ ನೀವು? ನಿಮ್ ಫ್ಯಾಮಿಲಿಯಲ್ಲಿ ಆಗಿದ್ರೆ ಹಿಂಗೆ ಮಾಡ್ತಿದ್ರ? ಇಲ್ಲ ಇಲ್ಲ, ಏನೋ ಹೆಚ್ಚು ಕಡಿಮೆ ಏನ್ ಹೇಳಿದ್ರು ಅವ್ರು ಆ ಟೈಮಲ್ಲಿ? ಶುಗರ್ ಇರ್ಬೋದು ಅದಕ್ಕೋಸ್ಕರ ಅಂತ ಹೇಳಿದ್ರು. ಫೋಟೋ ಕೇಳಿದ್ರಂತೆ ಅವ್ರ ಹತ್ರ, ಲೈವ್ ಇದೆ, ಅಕಸ್ಮಾತ್ ನಿಮ್ಗೆ ಅಷ್ಟೊಂದು ಫೋಟೋನೇ ಬೇಕಾಗಿದ್ರೆ ತಾವೇ ಹೋಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಎಲ್ಲಿದಾರಪ್ಪ ತೋರ್ಸು ಅಂತ ಹೇಳಿ ಒಂದು ವಿಡಿಯೋನೇ ಮಾಡ್ಕೊಂಡು ಬರ್ಬೋದಿತ್ತು. ನೀವು ಫೋಟೋಗೋಸ್ಕರ ನೀವು ಡಿಮಾಂಡ್ ಮಾಡಿದ್ದೀರಾ, ಅವ್ರು ಹೋಗಿ ಕೇಳಿದಾರೆ ಅಂತ ಅನ್ನೋ ಟೈಮಲ್ಲಿ ಒಂದ್ ಕೆಲಸ ಮಾಡ್ಬೋದಿತ್ತು ತಾವು. ಒಂದು ಪ್ರಶ್ನೆ ಏನ್ ಗೊತ್ತಾ ನನಗೆ, ನಿಮ್ಮ ಮನೆಗಳಲ್ಲಿ ನಿಮ್ಗೆ ಅಕ್ಕ ತಂಗಿಗೋ, ನಿಮ್ ತಾಯಿಗೋ ಅಥವಾ ನಿಮ್ಮ ಹೆಂಡತಿಗೋ ಯಾರಿಗಾದ್ರೂ ಆಗಿದ್ರೆ ಹಿಂಗೆ ಮಾಡ್ತಿದ್ರ? ಫೋಟೋ ತಗೊಂಬಂದ್ ಕೊಡಿ ಅಂತ ಕೇಳ್ತಿದ್ರೇನ್ರಿ ನೀವು? ಏನ್ ಮಾಡ್ತಾ ಇದೀರಾ? ಆ ಹುದ್ದೆಗಳಿಗೆ ಲಾಯಕ್ಕೆ ಇಲ್ಲ ನೀವೆಲ್ಲ. ನೋ, ಇದು ನಿಮ್ ಕೆಲಸ ಅಲ್ಲ, ಅದಕ್ಕೆ ನೀವು ಲಾಯಕ್ಕೆ ಇಲ್ಲ. ಈ ತರ ಹೇಳಿ ಕಳಿಸ್ತೀರಾ ಅಂತಂದ್ರೆ ನೀವೇನ್ ಬೇಕಾಗಿಲ್ಲ ಅಲ್ಲ, ಅವಶ್ಯಕತೆ ಇಲ್ಲ ಅಲ್ಲಿ ನಿಮ್ದು. ಎಷ್ಟೋ ಯುವಕರು ಕಾಯ್ತಾ ಇದ್ದಾರೆ, ನಮ್ಗೆ ಒಂದು ಪೊಲೀಸ್ ಹುದ್ದೆ ಸಿಕ್ಕಿದ್ರೆ ಸಾಕು, ನಮ್ ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ಬೇಕು, ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕು. ಎಷ್ಟೋ ಯುವಕರು ಕಾಯ್ತಾ ಇದ್ದಾರೆ, ವರ್ಷ ಓದ್ಕೊಂಡಾಗೆ ಆ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಅಂದವ್ರಿಗಾದ್ರೂ ಅವಕಾಶ ಕೊಡಿ ಹೋಗ್ಲಿ, ನಿಮ್ಮಂತವ್ರನ್ನ ಕಿತ್ತು ಬಿಸಾಕ್ಬಿಟ್ಟು.
ಅಲ್ಲಿ ಯಾರಿದ್ರಲ್ಲ ಸಿಂಗಲ್ ಸ್ಟಾರು ಅವ್ರನ್ನೇ ಕೇಳ್ತಾ ಇರೋದು ಈ ಪ್ರಶ್ನೆ ನಾನು. ನಿಮ್ ಫ್ಯಾಮಿಲಿಯವ್ರಿಗೆ ಏನಾದ್ರು ಆಗಿದ್ರೆ ಹಿಂಗೆ ಮಾಡ್ತಿದ್ರಾ ತಾವು? ಅದೇ ಹೇಳ್ತಾ ಇದ್ರಿ, ಇವ್ರು ಫೋಟೋ ಕೇಳಿದ್ರಂತೆ. ಒಂದ್ ಕೆಲಸ ಮಾಡ್ಬೇಕಿತ್ತು, ನಿಮಗೆ ಫೋಟೋ ಮೇಲೆ ಅಷ್ಟೊಂದು ಇದ್ದಿದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಆಮೇಲೆ FIR ಹಾಕ್ಸ್ಕೊತಿದ್ರ. ನಾಚಿಕೆ ಆಗ್ಬೇಕು ಇಂಥವ್ರಿಗೆಲ್ಲ, ನಾಚಿಕೆ ಆಗ್ಬೇಕು ಪೊಲೀಸ್ ಅವ್ರಿಗೆ. ಅಥವಾ ನಮ್ಮ ಪೊಲೀಸ್ ಕಮಿಷನರ್ ಯಾರಿದಾರಲ್ಲ, ದಯವಿಟ್ಟು ಇದನ್ನ ನೋಡಿ. ಫೋಟೋ ಕೇಳ್ತಾರಂತೆ, ವಿಡಿಯೋ ಕೇಳ್ತಾರಂತೆ. ಇನ್ನು ನೀವು ಅದೇನೇನು ಕೇಳ್ತಿರೋ ಗೊತ್ತಿಲ್ಲ ನನಗೆ. ನಮ್ಮ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೆ ಹೇಳ್ತಾರದ್ ನಾನು. ಯಾವಾಗ ನಮ್ಮ ಒಂದು ಸಮಾಜ ಬದಲಾಗುತ್ತೆ ಅಥವಾ ಯಾವಾಗ ಇಂಥವ್ರಿಗೆ ನ್ಯಾಯ ಸಿಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಒಂದು ನಿರೀಕ್ಷೆಯಲ್ಲೇ ನಾವು ಕಾಲ ಕಳೀತಾ ಇದೀವಿ. ದಿನದಿಂದ ದಿನಕ್ಕೆ ನೋಡಿ, ಈ ಹಿಂದೆ ಡೆಲ್ಲಿ ಅದಾದ ನಂತರ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರಿನಲ್ಲಿ ದಿನ ಕಳೀತಾ ಇದ್ದಂತೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಾ ಇದೆ. ಮತ್ತೆ ಪೊಲೀಸ್ ಇಲಾಖೆ ಮಾತ್ರ ತುಂಬಾ ಕಿತ್ತು ದಬ್ಬಾಕಿರೋ ತರ ವರ್ತಿಸ್ತೀರಾ. ಅದ್ ಏನ್ ಮಾಡಿದಾರ ಅಂತ ಗೊತ್ತಿಲ್ಲ. ಅದ್ರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಎಂತ ಕೇಸ್ಗಳಲ್ಲಿ ಎಷ್ಟು ದಿನ ಆಯ್ತು ಸರ್ ಘಟನೆ ಆಗಿ? ಇದು 8ನೇ ತಾರೀಕು ಆಗಿರೋದು ಮ್ಯಾಮ್, ಜನವರಿ 8. ಜನವರಿ 8. ಹಾಗಾದ್ರೆ ಇವತ್ತು ಡೇಟ್ ಎಷ್ಟು? ಇವತ್ತು 20ನೇ ತಾರೀಕು. ಓಕೆ, 12 ದಿನ ಆಗಿದೆ. ಈ ಒಂದು ಪ್ರಕರಣ ಆಗಿ 12 ದಿನ ಆಗಿದೆ. ಒಂದು ಎಕ್ಸಾಂಪಲ್ ಕೇಳ್ತೀನಿ ಪೊಲೀಸ್ ಅವ್ರಿಗೆ. ಇದೇ ಜಾಗದಲ್ಲಿ ಯಾವುದೋ ಒಂದು ದೊಡ್ಡ ರಾಬರಿ ಆಗಿ ಬೆಂಗಳೂರಲ್ಲಿ ಒಂದು 7 ಕೋಟಿ ರಾಬರಿ ಆಗಿತ್ತು. ATM ಹಗಲು ದರೋಡೆ ಆಗಿತ್ತು. ಆ ಕೇಸಲ್ಲಿ ನಮ್ಮ ಗೃಹ ಇಲಾಖೆ ಮಂತ್ರಿಗಳು 48 ಅವರ್ಸ್ ಅಥವಾ 24 ಅವರ್ಸ್ ಅಲ್ಲಿ ಈ ಕೇಸನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಕೊಡ್ತಾರೆ. ಪೊಲೀಸ್ ಅವರೆಲ್ಲರೂ ಕೂಡ ತುಂಬಾ ಅಲರ್ಟ್ ಆಗಿ ವಿಶೇಷವಾದಂತಹ ತಂಡಗಳನ್ನ ರಚಿಸಿ ಎಲ್ಲ ಹಣ 2 ದಿನದಲ್ಲಿ ರಿಕವರಿ ಮಾಡ್ತಾರೆ. ಹೌದಲ್ವಾ? ಆದ್ರೆ ಇಂಥ ಕೇಸಲ್ಲಿ ಯಾಕೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ? ನಿಮಗೆ ಹಣ ಬರುತ್ತೆ, ಹಣ ನೀವು ರಿಕವರಿ ಮಾಡಬೇಕು, ಕಳ್ತನ ಆಗ್ತಾ ಇದೆ ಅಂತಂದ್ರೆ ನೀವು ಫುಲ್ ಅಲರ್ಟ್ ಆಗಿ ವಿಶೇಷವಾದಂತ ತಂಡಗಳನ್ನ ರಚಿಸ್ಕೊಂಡು ಕೆಲಸ ಮಾಡ್ತೀರಾ. ಆದ್ರೆ ಯಾಕೆ ಇವರೆಲ್ಲ ಬಡವರು ಅಂತನಾ ಅಥವಾ ಇವ್ರಿಗೆಲ್ಲ ಬೇಡ ಅಂತ ಹೇಳಿನ ಕೇರ್ಲೆಸ್ ಮಾಡ್ತಾ ಇದ್ದೀರಾ? ಅಥವಾ ನಿಮ್ಗೇನೋ ಬೇರೆ ಪ್ರೆಷರ್ ಇದೆಯಾ ಇಲ್ವಾ? ಬೇರೆ ಕಡೆ ಏನಾದ್ರು ಹಣ ನಿಮಗೂ ಏನಾದ್ರು ಬರ್ತಾ ಇದೆಯಾ? ಹೌದಲ್ವಾ? ಬೇರೆ ಕಡೆಯಿಂದ ಇವ್ರಿಗೇನಾದ್ರೂ ಹಣ ಬರ್ತಾ ಇದೆಯಾ ಅಥವಾ ಬೇರೆ ತರ ಪ್ರೆಷರ್ ಇದೆಯಾ ನಮಗೆ ಗೊತ್ತಿಲ್ಲ, ನಾವೇನ್ ಕಣ್ಣಿಂದ ನೋಡಿಲ್ಲ. ಆದ್ರೆ ಆಗ್ತಾ ಇರೋದು ನೋಡಿದ್ರೆ ಇಂಥ ಪ್ರಶ್ನೆಗಳು ಹುಟ್ಟುತ್ತೆ. ಬೇರೆ ಕೇಸ್ಗಳಲ್ಲಿ ಯಾವ್ದು ರಾಬರಿ, ಯಾವ್ದೋ ಚಿನ್ನ, ಇತ್ತೀಚೆಗಷ್ಟೇ ಮೈಸೂರಲ್ಲೂ ಆಗಿತ್ತು. ಓಕೆ, ಒಂದು 10 ರಿಂದ 15 ದಿನಗಳಲ್ಲಿ ಆ ಒಂದು ಕೇಸ್ ಸಾಲ್ವ್ ಮಾಡ್ಬಿಟ್ರು. ಯಾಕೆ ಗೊತ್ತಾ? 10 ಕೋಟಿ ದರೋಡೆ. ಅದು 10 ಕೋಟಿ ವಾಪಸ್ ಬಂದ್ಬಿಡ್ತು, ರಿಕವರಿ ಆಯ್ತು. 7 ಕೋಟಿ ವಾಪಸ್ ಬಂತು, ರಿಕವರಿ ಆಯ್ತು. ಇಲ್ಲಿ ಯಾವ್ದು ಹಣ ಹೋಗಿಲ್ಲಲ್ಲ, ಗೌರ್ಮೆಂಟ್ ಏನು ಹೋಗಿಲ್ಲಲ್ಲ, ಅದಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳಲ್ಲ. ಯಾವಾಗ ನಿಲ್ಲುತ್ತೆ ಇವಾಗೆಲ್ಲ? ಇದೆಲ್ಲ ಯಾವಾಗ ನಿಲ್ಲುತ್ತೆ? ಅಥವಾ ನಮ್ಮ ಸಮಾಜದಲ್ಲಿ ಇಂಥವ್ರಿಗೆ ಯಾವಾಗ ನ್ಯಾಯ ಸಿಗುತ್ತೆ? ಒಂದು ಕಡೆ ಎಲ್ಲೋ ಹೊರಗೇನವರು ಅಥವಾ ನಮ್ಮ ಮನೆಗಳಲ್ಲಿ ನಾವು ಇರೋ ಟೈಮಲ್ಲಿ ಏನ್ ಅನ್ಕೋತೀವಿ, ಜಾಸ್ತಿ ಚಿನ್ನನೋ ಬಂಗಾರನೋ ಕ್ಯಾಶ್ ಏನಾದ್ರು ಇಟ್ರೆ ಯಪ್ಪ ಎಲ್ಲಿ ಕಳ್ಳರು ಬರ್ತಾರೋ, ಯಾವ ಟೈಮಲ್ಲಿ ಕಳ್ತನ ಆಗುತ್ತೋ, ಬೇಡ ಒಂದ್ 2-3 ಬೀಗ ಎಕ್ಸ್ಟ್ರಾ ಹಾಕೋಣ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ಹೊರಗಿನವ್ರಲ್ಲ, ಖುದ್ದು ಸೊಸೆನೇ ಮಾಡಿರೋದು, ಬೇರೆ ಯಾರು ಅಲ್ಲ. ಮದುವೆ ಆಗಿ 3 ತಿಂಗಳಾಗಿರುತ್ತೆ. ನಮ್ಮ ಮನೇನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಸೊಸೆ ಅಂತಂದ್ರೆ ಏನು? ಮನೆ ಲಕ್ಷ್ಮಿ ಅಂತಾರೆ. ಯಾಕೆ ಅಂತಂದ್ರೆ ಮನೆ ನಿಭಾಯಿಸ್ಕೊಂಡು ಹೋಗ್ತಾಳೆ, ಎಲ್ಲವೂ ಕೂಡ ನೋಡ್ಕೊಂಡು ಹೋಗ್ತಾಳೆ, ಎಲ್ಲ ಜವಾಬ್ದಾರಿ ಮನೆ ಸೊಸೆ ಮೇಲೆ ಹೋಗುತ್ತೆ. ಅದ್ ಬಂದ ಮೇಲೆ ಒಂದ್ ರೀತಿಯಾಗಿ ಮನೆ ಯಜಮಾನಿ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಸೊಸೆನೇ ಈ ರೀತಿ ಕೆಲಸ ಮಾಡ್ತಿದ್ದಾಳೆ. ನಾಚಿಕೆ ಆಗ್ಬೇಕು, ಅಂತವ್ರಿಗೆಲ್ಲ ನಾಚಿಕೆ ಆಗ್ಬೇಕು. ಏನ್ ಮಾಡ್ತಾ ಇದ್ದಾರೆ? ಅದೆಷ್ಟು ಇವರು ಪ್ರಭಾವಿ ಆಗಿದ್ದಾರೆ, ಅದೆಷ್ಟು ಇವ್ರಿಗೆ ಬ್ಯಾಕ್ ಸಪೋರ್ಟ್ ಇದೆ ಅಂತ. ಹಾಗಾದ್ರೆ ಇವ್ರು ಹೇಳ್ತಾರ ಪ್ರಕಾರ ರೌಡಿಗಳು ಗೊತ್ತಿದ್ದಾರೆ. ಯಾವ ರೌಡಿನೂ ಏನೂ ಇಲ್ಲ. ಪರಪ್ಪನಾಗ್ರಹಾರ ಜೈಲಲ್ಲಿ ಹೋಗಿ ನೋಡಿ, ಎಷ್ಟೇ ಐಷಾರಾಮಿ ಜೀವನ ಸಿಕ್ಕಿದ್ರು ಏನೇ ಆದ್ರೂ ಕೂಡ ಜೈಲಲ್ಲೇ ಇರ್ಬೇಕು. ಅವ್ನ್ ದೊಡ್ಡ ರೌಡಿನೇ ಆಗಿರ್ಲಿ, ಅವ್ನ್ ದೊಡ್ಡ ಬ್ಯಾಕ್ ಗ್ರೌಂಡ್ ಇರ್ಲಿ, ಅವ್ನ್ ದೊಡ್ಡ ಪ್ರಭಾವಿ ವ್ಯಕ್ತಿನೇ ಇರ್ಲಿ, ಅಥವಾ ಅವ್ನ್ ರಾಜಕಾರಣಿನೇ ಇರ್ಲಿ. ಇಂಥ ಎಕ್ಸಾಂಪಲ್ಸ್ ತುಂಬಾ ಇದಾವೆ. ಆದ್ರೆ ಇಂಥ ಕೇಸಲ್ಲಿ ಯಾಕೆ? ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ನೋಡಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದೇ, ಇವರಿಗೆ ನ್ಯಾಯ ಸಿಗಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡ್ಲೇಬೇಕು. ಅಲ್ಲಿವರೆಗೂ ನಾವಂತೂ ಬಿಡೋದಿಲ್ಲ, ನಾವಂತೂ ಬಿಡೋ ಮಾತೇ ಇಲ್ಲ. ಇಲ್ಲ ಅಂತಂದ್ರೆ ಒಂದ್ ಕೆಲಸ ಮಾಡಿ, ನೀವೆಲ್ಲ ಕತ್ತೆ ಕಾಯ್ತಾ ಇದ್ದೀರಾ ಅಂತಂದ್ರೆ ರಿಸೈನ್ ಮಾಡಿ ಹೋಗಿ. ಸುಮ್ನೆ ಜ್ಞಾನ ಬರ್ತಿ ಪೊಲೀಸವ್ರಿಗೆ ಇಡ್ತಾರದು. ಇದನ್ನ ನೇರ ಹೇಳ್ತಾ ಇದೀನಿ. ನ್ಯಾಯ ಕೊಡ್ಸಕ್ಕಾಗಲ್ಲ. ಒಂದು FIR ನೀವು ತಗೊಂಡಿಲ್ಲ ಅಂತಂದ್ರೆ, ಇಲ್ಲ ಅಂದ್ರೆ ಈ ಕೂಡಲೇ FIR ಹಾಕ್ಸ್ಕೊಳ್ಳಿ. FIR ಹಾಕ್ಸ್ಕೊಂಡು ಅವ್ರು ಯಾರಿದಾರಲ್ಲ, ಇವರ ಹೆಂಡತಿ ಇದಾರಲ್ಲ ಅರ್ಷಿಯಾ ತಾಜ್ ವಿರುದ್ಧ ಮೊದಲನೇದಾಗಿ ಒದ್ದು ಒಳಗಾಕ್ರಿ. ಅವ್ರ ಅಮ್ಮನ್ನು ತೆಗೆದು ಒಳಗಾಕ್ರಿ. ಇಷ್ಟೆಲ್ಲ ಆದ್ರೂ ಕೂಡ ನೀವೇನು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಮತ್ತೆ ನಾವೇನ್ ಹೇಳಕ್ಕಾಗಲ್ಲಪ್ಪ. ನೀವೆಲ್ಲ ಮೊದಲನೇದಾಗಿ ನೀವೆಲ್ಲ ಅನ್ಫಿಟ್ ಅಂತ ಹೇಳ್ತೀನಿ ಅಷ್ಟೇ ನಾನು. ಪೊಲೀಸ್ ಇಲಾಖೆಗೆ ನೀವೆಲ್ಲ ಅನ್ಫಿಟ್ ಅಂತ ಹೇಳ್ಬೋದು ಅಷ್ಟೇ. ಎಸ್ ನೋಡಿ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಮೂವರೆಗೂ ಇದನ್ನ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನಿಮಗೆ ನ್ಯಾಯ ಸಿಗಬೇಕು.
ಅಷ್ಟೇ ನಮ್ಮ ಉದ್ದೇಶ. ಹೇಳಿ, ನೀವೇನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ನನಗೆ ನ್ಯಾಯ ಸಿಗತ್ತೆ ಅಂತ ಮನ್ಸಿನಲ್ಲಿ ಯಾವಾಗ ಆಗಿದೆ ಅಂದ್ರೆ ನನಗೆ ಮ್ಯಾಮ್ ಸಿಗಾದ್ಮೇಲೆ ನನಗೆ ಸಿಗತ್ತೆ ಅಂತ ನ್ಯಾಯ ಅವಾಗ ಧೈರ್ಯ ಬಂದಿದೆ. ಅವಾಗ ತನಕ ನನಗೆ ಧೈರ್ಯನೇ ಬಂದಿಲ್ಲ. ಮನಗಾಕಿ ನಿದ್ದೆ ಬರ್ತದೆ ಮೇಡಮ್. ಇವ್ರ ಮ್ಯಾಮ್ ಇಂದ ಈ ಆಕ್ಷನ್ ತಗೊಂಡೆ ಅಂತ ನಾವು ಬೇರೆ ಬೇರೆ ಮನೆಯಲ್ಲಿ ಹೋಗಿ ಮಲಗಿದೀವಿ. ನಾವು ಎಲ್ಲೆಲ್ಲ ಹೋಗಿ ನಮ್ಮ ಮನೆ ಬಿಟ್ಟು ನಾವು ಬೇರೆ ಕಡೆ ಮಲಗಿದೀವಿ. ನಮ್ದು ಯಾರು ಇಲ್ಲ ಇಲ್ಲಿ. ಮ್ಯಾಮ್ ಬಂದು ನಮ್ ಕೈ ಹಿಡ್ದಿರೋದು ಇಮ್ರಾನ್ ನಾನು ನಿಮ್ಗೆ ನ್ಯಾಯ ಕೊಡ್ಸಿ ಅಂತ ಈ ಧೈರ್ಯ ಕೊಟ್ಟಿದ್ರು. ಫಿಕ್ಸ್ ಅವನು ಯಾವ್ದ್ರಲ್ಲೂ ಬರಲ್ಲ. ಇವನ್ನೇ ಸಾಕೊಂಡು ನಮ್ಗೆ ಹೋಗ್ತಾ ಇರೋದು. ಅದಕ್ಕೆ ಅವ್ರಿಗೆ ಹೆಂಗಾಗ್ತದೇನು, ತಾಯಿಗೆ ಕಳಿಸ್ಬಿಡೋಣ ಈಚೆ ಅಂತ. ಇರ್ಲಿ, ಇವಾಗ ನ್ಯಾಯ ಬೇಕು ನಮ್ಗೆ ಇವರಿಂದ. ಮುಂದೇನು ಆಗತ್ತೆ. ಏನ್ ಮಾಡ್ತಾ ಇದ್ದಾರೆ ಹುಡುಗಿ ಮಾಮ, ಏನ್ ಅವ್ರ ಮೇಲೆ ಆಲ್ರೆಡಿ ತುಂಬಾ ಕೇಸಸ್ ಇದೆ ಅಂತೆ. ಇದು ನ್ಯೂಸ್ ರಿಲೇ ಆದ್ಮೇಲೆ ಅವರು ಧಮಕಿ ಹಾಕ್ತಾ ಇದ್ದಾರೆ. ಏನಕ್ಕೆ ರಿಲೇ ಮಾಡಿದ್ರಿ ಅಂತ ಪ್ರಾಣ ಬೆದರಿಕೆ ಹಾಕ್ತಾ ಇದ್ದಾರೆ. ಇನ್ನು ಕ್ರೈಮ್ ಜಾಸ್ತಿನೇ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಪೊಲೀಸ್ ಅವ್ರಿಗೆ ಏನ್ ಮನವಿ ಮಾಡ್ಕೊಳ್ತೀವಿ ಅಂದ್ರೆ ಏನಾದ್ರೂ ಆಕ್ಷನ್ ತಗೊಂಡು ಇದು ಸ್ಟಾಪ್ ಮಾಡಬೇಕು. ಇನ್ನು ಮುಂದೆ ಪ್ರಾಣ ಹೋದ್ರೇನೆ ಅಂತ ಅಲ್ಲ, ಇದು ಅವರು ಮುಂದೆ ಏನು ಆಗ್ಬಾರ್ದು ಅಂತ ಅವರಿಂದ ನಾವು ಇದ್ ಮಾಡ್ತೀವಿ. ಎಸ್, ನೋಡಿ, ರಾಜ್ ನ್ಯೂಸ್ ನಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮದ ಉದ್ದೇಶ ಒಂದೇ, ಯಾರಿಗೂ ಏನು ಹೇಳೋದು ಅಥವಾ ಮತ್ತೊಂದಲ್ಲ. ಉದ್ದೇಶ ಒಂದು ಏನು ಅಂತಂದ್ರೆ ಇಂಥವ್ರಿಗೆ ನ್ಯಾಯ ಸಿಗಬೇಕು. ಇಂಥವರ ವಿರುದ್ಧ ಯಾರಲ್ಲಿ ಇಗ್ನೋರ್ ಮಾಡ್ತಿದ್ದಾರೆ, ಬೇಕಂತ ಇವರನ್ನ ತುಂಬಾ ಕೀಳುಮಟ್ಟವಾಗಿ ಹೋಗು ಅಂತ ಕಳಿಸ್ತಿದಾರಲ್ಲ, ಅಂಥವ್ರ ವಿರುದ್ಧ ಕ್ರಮ ಆಗಬೇಕು. ಈ ಒಂದು ವಿಚಾರದಲ್ಲಿ ಅಥವಾ ಈ ಒಂದು ಪ್ರಕರಣದಲ್ಲಿ ವಿಶೇಷವಾಗಿ ನಾನು ಸೀಮಂತ್ ಕುಮಾರ್ ಸಿಂಗ್, ನಮ್ಮ ರೆಸ್ಪೆಕ್ಟ್ಫುಲ್ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ನೇರವಾಗಿ ಒಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ನೀವು ನಮ್ಮ ರಾಜ್ ನ್ಯೂಸ್ ಇಂದ ಇದೊಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ದಯವಿಟ್ಟು FIR ಆಗಬೇಕು. ಅವರ ಹೆಂಡತಿ ಏನಿದ್ದಾರೆ ಆಗಿದ್ರು ಕೂಡ ಏನು ಕ್ರಮ ಆಗಿಲ್ವಲ್ಲ, ಕ್ರಮ ಆಗ್ಬೇಕು. ಮೊದಲನೇದಾಗಿ ಅವ್ರನ್ನ ಒದ್ದು ಒಳಗಾಕ್ಬೇಕು. ಅವ್ರಿಗೇನು ಅವ್ರ ಹೆಂಡತಿ ಮತ್ತೆ ಅವ್ರ ತಾಯಿ ಇದಾರಲ್ಲ, ಇಬ್ಬರನ್ನೂ ಕೂಡ ಒದ್ದು ಒಳಗಾಕಿ ಅವ್ರಿಗೇನು ರಕ್ಷಣೆ ಕೊಡಬೇಕು ಆ ರಕ್ಷಣೆಯನ್ನ ಕೊಡಿ. ಎಸ್, ಇದೇ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಫೈನಲಿ ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಹಾಗೆಯೇ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನರ ಸೇವೆಗೆ ನಾವು ಸದಾ ಸಿದ್ಧ.